ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಜಿ ಸಂವಾದದಲ್ಲಿ ಇವತ್ತು ಎರಡು ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನು ಪೂರೈಸಿದ್ದಾರೆ. ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗ ಡಿನ್ನರ್ ಪಾಲಿಟಿಕ್ಸ್. ನೋಡಿ, ಇಂಥ ಸುಸಂದರ್ಭದಲ್ಲಿ ಒಂದು ಔತಣಕೂಟವನ್ನು ಅಥವಾ ಭೋಜನಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಇದನ್ನು ಪಾಲಿಟಿಕ್ಸ್ ಅಂತ ಕರೆಯೋದಕ್ಕೆ ಸಾಧ್ಯವಾಗುತ್ತಾ, ಅಥವಾ ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗುವ ಕಾಂಗ್ರೆಸ್ ನಾಯಕರ ನಿಲುವು ನಿರ್ಧಾರಗಳ ಮೇಲೆ ಮುಂದಿನ ಕುರ್ಚಿ ಅನ್ನುವಂತಹ ನಿರ್ಧಾರ ಏನಾದರೂ ಇಲ್ಲಿ ಕುತೂಹಲವನ್ನು ಹೆಚ್ಚು ಮಾಡಿದೆ? ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಚರ್ಚೆ ಮಾಡಬೇಕಾಗತ್ತೆ. ಯಾಕಂದರೆ ರಾಜ್ಯದ ಸದ್ಯದ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ 2023ರ ವಿಧಾನಸಭಾ ಚುನಾವಣೆಯ ನಂತರದ ಸಂದರ್ಭದಿಂದ ಇವತ್ತಿನವರೆಗೂ ಕೂಡ ಕುರ್ಚಿ ಕದನ ಅನ್ನೋದು ನಡೀತಾನೆ ಇದೆ. ಇವೆಲ್ಲ ವಿಚಾರಗಳನ್ನು ಮೀರಿ ಇದೇನಾದರೂ ಸ್ಟ್ರಾಟಜಿನ ಅಂತ ಅನಿಸುತ್ತೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾಗ ಇಂಥದ್ದೇ ಸಬ್ಜೆಕ್ಟ್ಗಳನ್ನು ಆಗಾಗ ಕೊಡ್ತಾ ಇದ್ರೆ ಜನ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿರಲಿ, ಬೆಲೆ ಏರಿಕೆ ಮತ್ತೊಂದು ಸಮಸ್ಯೆಗಳನ್ನು ಬದಿಗಿಡ್ಲಿ ಅನ್ನುವಂತಹ ಒಂದು ಸ್ಟ್ರಾಟಜಿ ಏನಾದರೂ ಇಲ್ಲಿ ಅಪ್ಲೈ ಆಗ್ತಿದೆಯಾ ಅನ್ನುವಂಥ ಸಹಜ ಕುತೂಹಲ. ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ದಿವೇಶ್. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನು ಪೂರೈಸಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಭೋಜನಕೂಟವನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ಹಲವು ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇವರ ಕಾಂಗ್ರೆಸ್ನ ಸೇವೆಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದು ಒಂದು ಭಾಗ. ಆದರೆ ಈ ಡಿನ್ನರ್ ಕೂಟ ಅಂದಾಗ ಕುತೂಹಲ ಡೆಫಿನೆಟ್ಲಿ ಹೆಚ್ಚಾಗುತ್ತೆ. ಯಾಕಂದರೆ ಈ 2.25 ವರ್ಷದಲ್ಲಿ ಅಲ್ಲಲ್ಲಿ ಡಿನ್ನರು ಬ್ರೇಕ್ಫಾಸ್ಟ್ಗಳು ಹೆಚ್ಚಾಗಿರೋದ್ರಿಂದಾಗಿ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಪ್ರತಿಪಕ್ಷಗಳು ಆಡಳಿತ ಪಕ್ಷದ ಯಾವುದೇ ನಾಯಕರು ಡಿನ್ನರು ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಅಲ್ಲೇನೋ ರಾಜಕೀಯ ಅಂತ ಹೇಳ್ತಾ ಇದ್ರೆ ರಾಜಕೀಯ ಅಲ್ಲವೇನೋ ಅನ್ನುವಂಥ ವಾತಾವರಣವನ್ನು ಅದೇ ಕಾಂಗ್ರೆಸ್ ನಾಯಕರು ಕೊಟ್ಟು ಬಿಡ್ತಾರೆ. ಇಂಥ ಒಂದು ಸಿಚುವೇಶನ್ ನಿರ್ಮಾಣವಾಗಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಆಡಳಿತ ಪಕ್ಷದ ಬಹುತೇಕ ಶಾಸಕರು ನಾಯಕರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಿಎಂ ಕುರ್ಚಿಗಾಗಿ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಮುಂದುವರೆಸಿದ್ದಾರೆ. ದೆಹಲಿ ಭೇಟಿ ನೀಡಿ ವಾಪಸ್ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್. ಶಾಸಕರ ಓಲೈಕೆಗಾಗಿ ಡಿ.ಕೆ. ಶಿವಕುಮಾರ್ ಏನಾದರೂ ಕಸರತ್ತನ್ನು ನಡೆಸ್ತಾ ಇದ್ದಾರಾ ಅಂತ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಏನು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ. ಅದರಲ್ಲೇನು ಬದಲಾವಣೆ ಆಗಿಲ್ಲ. ಬಟ್ ಈ ಒಂದು ಕೂಟ ಏನಿದೆ, ಭೋಜನ ಕೂಟ, ಇದು ಕುತೂಹಲವನ್ನು ಹೆಚ್ಚು ಮಾಡಿದೆ. ಡೆಫಿನೆಟ್ಲಿ ಕೆಪಿಸಿಸಿ ಅಥವಾ ಕಾಂಗ್ರೆಸ್ನ ವ್ಯಾಪ್ತಿಯಲ್ಲೇ ಎಲ್ಲ ನಾಯಕರು ಬರೋದ್ರಿಂದಾಗಿ ಸಿದ್ದರಾಮಯ್ಯನವರು ಕೂಡ ಈ ಒಂದು ಕೂಟದಲ್ಲಿ ಭಾಗಿಯಾಗ್ತಾರಾ ಅನ್ನುವಂಥ ಕುತೂಹಲ, ಅಥವಾ ಯಾರು ಭಾಗಿಯಾಗ್ತಾರೆ, ಯಾರ್ಯಾರ ಮಾತುಕತೆ ಹೇಗಿರತ್ತೆ ಅನ್ನೋದು ಸಹಜವಾಗಿ ಪ್ರಶ್ನೆಯನ್ನು ಹುಟ್ಟು ಹಾಕುವಂತೆ ಮಾಡಿದೆ. ಎರಡು ಮುಕ್ಕಾಲು ವರ್ಷದ ಆಡಳಿತದಲ್ಲಿ ರಾಜ್ಯದ ಅಭಿವೃದ್ಧಿ ಕುರಿತಂತೆ ಬಹಳಷ್ಟು ಚರ್ಚೆ ಮಾಡಬೇಕಾಗಿತ್ತು. ಮಾಡಿದ್ದೇವೆ ಕೂಡ. ಬಹಳಷ್ಟು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದೇವೆ. ಇದರ ನಡುವೆ 3 ತಿಂಗಳು 6 ತಿಂಗಳಿಗೊಂದ್ಸತಿ ಕುರ್ಚಿಯ ಕುರಿತಂತೆ ಚರ್ಚೆಗಳು ಆಗಾಗ ಹೆಚ್ಚಾಗುತ್ತೆ. ಇದು ವಿಪಕ್ಷಗಳ ಷಡ್ಯಂತ್ರ, ಅಪಪ್ರಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಅಲ್ಲಲ್ಲಿ ಕೊಡುವಂಥ ಸ್ಟೇಟ್ಮೆಂಟ್ಗಳು ಈ ರೀತಿಯ ಪ್ರಶ್ನೆಯನ್ನು ಮತ್ತು ವಾತಾವರಣವನ್ನು ಹುಟ್ಟು ಹಾಕಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಇದೆಲ್ಲದರ ನಡುವೆ ನೋಡಿ, ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. 7 ವರ್ಷ 239 ದಿವಸಗಳ ಅವಧಿಯ ದಾಖಲೆಯನ್ನು ಮುರಿದಿರುವಂಥದ್ದು, ಅಥವಾ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ದಾಖಲೆಯ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಇದೆಲ್ಲದರ ನಡುವೆ ಈ ಹಿಂದೆ ಏನಾದರೂ ಒಪ್ಪಂದ ಆಗಿದ್ದರೆ ಆ ಒಪ್ಪಂದದಂತೆ 2.5 ವರ್ಷದ ನಂತರದ ಸಂದರ್ಭದಲ್ಲಿ ಸಿ ಎಂ ಗಾದಿಯಲ್ಲಿ ಇನ್ನೊಬ್ಬ ನಾಯಕ ಕೂತ್ಕೊಳ್ಬೇಕಾಗಿತ್ತು. ಆದರೆ ಈಗ 2.25 ವರ್ಷ ಆಗಿರುವ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿಲುವು ನಿರ್ಧಾರಗಳು ಹೈಕಮಾಂಡ್ ವ್ಯಾಪ್ತಿಯಿಂದ ಬಂದಿಲ್ಲ. ಆದರೆ ರಾಜ್ಯದ ಕಾಂಗ್ರೆಸ್ ನಾಯಕರು ತಮ್ಮದೇ ಆದಂತಹ ಕೆಲವೊಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ಮತ್ತು ಜೊತೆಗೂ ಕಾಣಿಸ್ಕೊಳ್ತಿರೋದ್ರಿಂದಾಗಿ ಕಾಂಗ್ರೆಸ್ನ ನಡೆ ಹಿಂಗೆ ಅಂತ ಹೇಳೋದು ಬಹಳ ಕಷ್ಟ ಆಗಿದೆ. ಸೊ ಹಾಗಾಗಿ ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ರಿಯಾಕ್ಷನನ್ನು ಕೊಡದೇ ಇರೋದು ಸಮಸ್ಯೆಯನ್ನಂತೂ ಜೀವಂತವಾಗಿರಿಸಿದೆ. ಆದರೆ ಸಮಸ್ಯೆ ಇತ್ಯರ್ಥ ಆಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ವಿಚಾರ ನಾನು ಪ್ರಸ್ತಾಪ ಮಾಡಲೇಬೇಕು. ಏನದು ಅಂತ ಹೇಳಿದ್ರೆ, ದಲಿತ ಸಿ ಎಂ ಕೂಗು. ಸಿದ್ದರಾಮಯ್ಯನವರು ಅದನ್ನು ಕೂಡ ಉಲ್ಲೇಖ ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಮಾತ್ರ ಒಬ್ಬ ದಲಿತ ಸಿ ಎಂ ಆಗುವುದಕ್ಕೆ ಸಾಧ್ಯ,
ಕಾಂಗ್ರೆಸ್ನಲ್ಲಿ ಮಾತ್ರ ಒಬ್ಬ ಒಕ್ಕಲಿಗನೂ ಸಿ ಎಂ ಆಗೋದಕ್ಕೆ ಸಾಧ್ಯ ಅಂತೇಳಿ. ಹಾಗಾಗಿ ಕಾಲವೇ ಇದಕ್ಕೆ ಉತ್ತರವನ್ನು ನೀಡುತ್ತೆ ಅಂತ ಅನ್ಸುತ್ತೆ. ಆ ಕಾಲ ಯಾವುದು? ಇನ್ನೂ ಎಷ್ಟು ದಿವಸ ಕರ್ನಾಟಕದ ಜನತೆಯನ್ನು, ನಿಮ್ಮ ಮತದಾರ ಪ್ರಭುಗಳನ್ನು ಗೊಂದಲದಲ್ಲಿಡ್ತೀರಿ, ದ್ವಂದ್ವದಲ್ಲಿಡ್ತೀರಿ ಅನ್ನೋದು ನಮ್ಮ ಪ್ರಶ್ನೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಕಾಂತಿ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ಇನ್ನು ಎಪಿ ವಕ್ತಾರರು ಪುಟ್ಟಣಗೌಡ ಅವರಿದ್ದಾರೆ. ನಮಸ್ಕಾರ. ಕಾಂತಿ ಶೆಟ್ಟಿ ಅವರೇ, 2.25 ವರ್ಷದಲ್ಲಿ ಬಹಳ ಮುಖ್ಯವಾಗಿ ಕುರ್ಚಿ ಕುರಿತಂತೆ ನಾವು ಮಾತಾಡ್ತಾನೆ ಇದ್ದೀವಿ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಗಮನಿಸಿದ್ದೀರಿ, 6 ವರ್ಷಗಳನ್ನು ಪೂರೈಸಿದ್ದಾರೆ. ನೀವೇನೇ ಸರ್ಕಾರ ಪತನ ಆಗುತ್ತೆ ಅಥವಾ ಅಲ್ಲೊಂದು ಕುರ್ಚಿಯ ಕದನ ಇದೆ, ಸಮಸ್ಯೆ ಇದೆ, ರಾಜ್ಯದ ಜನರನ್ನು ಗೊಂದಲದಲ್ಲಿ ಇಟ್ಟಿದ್ದೀರಾ ಅಂತ ಕಾಂಗ್ರೆಸ್ಗೆ ಹೇಳಿದ್ರು ಕೂಡ ಅವ್ರು ನೋಡಿ ಜೊತೆಯಾಗಿ ಕಾಣಿಸ್ಕೊಳ್ತಾರೆ. ನಿಮ್ಮೆಲ್ಲ ಊಹಾ ಪೂಹ ವದಂತಿ ರಾಜಕೀಯದ ಹೇಳಿಕೆಗೆ ನೋಡಿ ಜೊತೆಗೆ ಬಂದು ಉತ್ತರ ಕೊಟ್ಬಿಡ್ತಾರಲ್ಲ ಅಂತ. ಕಳೆದ ಬಾರಿ ನಾವು ಡಿಸ್ಕಸ್ ಮಾಡಿದ್ವು ಹಾಲು ಜೇನಂತೆ ಅಂತ. ಹೌದು, ಕರೆಕ್ಟ್. ಹಾಲು ಜೇನಂತೆ ಇರ್ಲಿ, ನಮ್ಗೇನು ಅದ್ರ ಬಗ್ಗೆ ನಮ್ಗೆ ತಕರಾರೇ ಇಲ್ಲ. ನಿಜ. ನಾವು ಹೇಳ್ತಿರೋದು ಈಗ 2.5 ವರ್ಷ ಆಯ್ತು. ಏನ್ ಮಾಡಿದಿರಿ? ಕರ್ನಾಟಕಕ್ಕೆ ಏನು ಮಾಡಿದ್ರಿ? ಕರ್ನಾಟಕ ಜನಕ್ಕೆ ಏನು ಮಾಡಿದ್ರಿ? ಬೇಡ, ಡಿ ಕೆ ಶಿ ಅವರಿಗೆ ಇವತ್ತೇನು 6 ವರ್ಷ ಅಂತ ಇದಾಯ್ತು ಅಂತ ಹೇಳಿದ್ರಿ. ಸರಿ, 6 ವರ್ಷದಲ್ಲಿ ಅವ್ರು ಬರೀ ಅಧಿಕಾರದ ಏನು ಕುರ್ಚಿ ಕಾದಾಟ ಬಿಟ್ಟು ಏನಾದ್ರು ಮಾಡಿದ್ರೆ, ಕೆಲಸ ಏನಾದ್ರು ಮಾಡಿದ್ರ? ಈಗ ಬೆಂಗಳೂರು ಉಸ್ತುವಾರಿ ಆಗಿದ್ರಿ, ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರಿ, ಬಾಂಬ್ ಬ್ಯಾಂಗ್ಳೂರ್ ಮಾಡಿದ್ರಿ, ಸಿಲಿಕಾನ್ ಸಿಟಿ ಅಂತ ಹೇಳಿ ಗಾರ್ಡನ್ ಸಿಟಿ ಅಂತ ಹೇಳಿದ್ರಿ, ಗುಂಡಿಗಳ ನಗರ ಮಾಡಿದ್ರಿ. ಬೆಂಗಳೂರಿನ ಉಸ್ತುವಾರಿ ಕಸದ ರಾಶಿಯಲ್ಲಿ ನೋಡಿಬಿಟ್ಟು ಅಥವಾ ಏನದು ಬೇರೆ ಕಡೆಯಿಂದ ಬಂದ ಕೈಗಾರಿಕೆಗಳು ಇದನ್ನು ನೋಡಿಬಿಟ್ಟು ಬೇರೆ ಕಡೆ ಹೋಗಿದ್ದಾಯ್ತು. ಟ್ವಿಟರ್ ಎಲ್ಲ ಗಲಾಟೆಯಲ್ಲೂ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ವು. ಗೂಗಲ್ ಅಂತಹ ಒಂದು ಒಳ್ಳೆಯ ಕಂಪನಿ ಕೂಡ ಕರ್ನಾಟಕಕ್ಕೆ ಬರೋದನ್ನು ಕೂಡ ಇವರ ದುರಾಡಳಿತದನ್ನ ಅದನ್ನು ತಪ್ಪಿಸ್ಕೊಂಡದಾಯ್ತು. ಜನ ಏನಾಗ್ತಿದೆ, ಪ್ರತಿದಿನ ದಿನಕ್ಕೊಂದು ಚರ್ಚೆ ನಾವು ಮಾಡ್ತಾನೆ ಇರ್ತೀವಿ. ಏನಾದರೂ ಈ ಥರ ಎಷ್ಟೇ ಹೇಳಲಿ, ಇತ್ತೀಚೆಗೆ ಬಜೆಟ್ ಮಂಡನೆ ಮಾಡಿದ್ರು. ನಾವು ಎಷ್ಟೇ ಸರಿ ರಾಜಸ್ವ ಕೊರತೆ ಬಜೆಟ್ ಅಂದರೆ ಇಲ್ಲ ನಾವು ಒಳ್ಳೆ ಬಜೆಟೇ ಮಂಡನೆ ಮಾಡಿದ್ವಿ ಅಂತಾರೆ. ಏನು ಮಾಡೋದು ಸುಳ್ಳು ಹೇಳೋದು ಇದು ಅವ್ರದ್ದು ಏನು ಹೇಳೋಕ್ಕಾಗಲ್ಲ. ಬಟ್ ಜನರಿಗೂ, ಸಾಧಾರಣದ ಮತದಾರರಿಗೆ ಇವ್ರು ಹೇಳಿರ್ಬೋದು, ಬಟ್ ತಿಳಿದಿರುವ ಜನರಿಗೆ ಅರ್ಥ ಆಗಲ್ವಾ? ಪ್ರಜ್ಞಾವಂತರಿಗೆ ಗೊತ್ತಾಗುತ್ತೆ. ಇವಾಗ ಒಂದು ಸಿಂಪಲ್ ಕ್ವಶನ್, ಈಗ 55,000 ಕೋಟಿ ಬಡ್ಡಿ ಕಟ್ಟಬೇಕು ಅಂದರೆ ಒಂದು ದಿನಕ್ಕೆ 152 ಕೋಟಿ ಬಡ್ಡಿ. 152 ಕೋಟಿ ಬಡ್ಡಿನ ಒಂದಿನಕ್ಕೆ ಕಟ್ಟಬೇಕಂದ್ರೆ ರಾಜ್ಯದ ಪರಿಸ್ಥಿತಿ, ಬಿಜೆಪಿ ಬರಲಿ ಕಾಂಗ್ರೆಸ್ ಬರಲಿ ಯಾರೇ ಬರಲಿ, ನಾನು ಹೇಳ್ತಿರೋದು ರಾಜ್ಯದ ಪರಿಸ್ಥಿತಿ ಎಲ್ಲಿದೆ. ನೀವು ಇವತ್ತು ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಿದ್ದೀರಾ, ನೀವೇನು ಮಾಡ್ತೀರಾ ಅದು ಪಕ್ಕಕ್ಕೆ ಅಲ್ಲ. ಅವ್ರು ಡಿನ್ನರ್ ಕೊಡ್ತಿದ್ದಾರೆ, ಡಿನ್ನರ್ ಪಾಲಿಟಿಕ್ಸ್ ಹೆಂಗೆ ಮಾಡ್ತಿದ್ದಾರೆ? ಈಗ ಡಿನ್ನರ್ ಕೊಟ್ಟು ಡಿನ್ನರ್ ಮೀಟಿಂಗ್ ಮಾಡಲಿ, ನಮಗೆ ಅದು ಅವಶ್ಯಕತೆ ಇಲ್ಲ. ಅವ್ರು ಏನಾದ್ರು ಹಾಲು ಜೇನು ಥರ ಇರಲಿ ಅಥವಾ ಹಾವು ಮುಂಗಿಸಿ ಥರ ಇರಲಿ, ನಮಗೆ ಅವಶ್ಯಕತೆ ಇಲ್ಲ. ಅದು ನಮಗೆ ಅದರ ಯಾವ ವ್ಯತ್ಯಾಸನೂ ಆಗಲ್ಲ. ನಾನು ಹೇಳ್ತಿರೋದು ರಾಜ್ಯದ ಸಮಸ್ಯೆ ಬಗ್ಗೆ. ಈಗ 17-18ನೇ ಬಜೆಟ್ ಮಂಡಿಸಿದ್ರಿ, ಸಿದ್ದರಾಮಯ್ಯನವರು ಈ ಥರ ಇರಲಿಲ್ಲ, ಮೊದಲು ಈ ಥರ ಇರಲಿಲ್ಲ. ಈ ಲೆವೆಲ್ಗೆ ಅವರು ಕೂಡ ಕುರ್ಚಿ ಬಿಟ್ಟು ಗಮ್ತರ ಕೂತ್ಕೊಂಡು ಇದೇ ಥರನೇ ಆಗಬೇಕು ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅದು ಕುರ್ಚಿಯವ್ರು ಯಾರಾದರೂ ಆಡಲಿ, ಆಡಳಿತ ಯಾರಾದರೂ ಮಾಡಲಿ, ಜನರಿಗೆ ಒಳ್ಳೆ ಆಡಳಿತ ಕೊಡಿ ಅನ್ನೋದೇ ನಮ್ಮ ಒಂದು ಮಾತಂತ ಬಿಟ್ಟರೆ, ನಮ್ಗೆ ಅವರ ಪರ್ಸ್ನಲ್ ಅವರ ಡಿನ್ನರ್, ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋಕ್ಕೂ ಅಲ್ಲಿ ವೇಣುಗೋಪಾಲ್ ಹೇಳಿ ಕಳಿಸ್ಬೇಕು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ. ನಾವು ಇದನ್ನು ಚರ್ಚೆ ಮಾಡಿದ್ವಿ. ಅರ್ಥ ಆಯ್ತಾ? ಅವ್ರವ್ರಿಗೆ ಮನಸ್ಸಿಗೆ ಬರಲ್ಲ, ಅಲ್ಲಿ ಹೇಳಿ ಕಳಿಸಿದ್ಮೇಲೆ ಮೀಟಿಂಗ್ ಮಾಡ್ತಾರೆ. ಇವಾಗ ಏನಾದರೂ ಮೋಸ್ಟ್ಲಿ ಇವರು ಮುಗೀತು, ಇವರು ವಿದಾಯ ಏನಾದರೂ ಇದು KPCC ಆಯ್ತು, ಇನ್ನೇನೋ CM ಆಗ್ತಾರೇನೋ, ಅದಕ್ಕೇನಾದ್ರು ಹೇಳ್ಬೋದಾ, ಕೊಡ್ಬೋದಾ ಗೊತ್ತಿಲ್ಲ. ಅವ್ರಿಗೆ ಕಾದ್ ನೋಡೋಣ. ಇನ್ನೊಂದು 15 ದಿನದಲ್ಲಿ ಗೊತ್ತಾಗ್ಬೋದು ಅಂತ ಹೇಳ್ತಿದಾರಲ್ಲ, ಕಾದ್ ನೋಡೋಣ. ನಾವು ಹೇಳೋದು ಒಂದೇ ಮಾತು, ಒಂದು ಹೇಳ್ಬೇಕಂದ್ರೆ ದಿವ್ಯಾ, ಈಗ CM ಬಗ್ಗೆ ನಾವು ಮಾತಾಡೋದೇ ಬೇಡ. ಯಾಕಂದ್ರೆ ಈ ಹೋಪ್ಸ್ ಅಂತೂ ಇಲ್ಲ. CM ಸಿದ್ದರಾಮಯ್ಯವರೇ ಇರಲಿ ಅಥವಾ DK ಅವರೇ ಬರಲಿ, ರಾಜ್ಯದ ಪರಿಸ್ಥಿತಿ ಏನೋ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಓಕೆ, ರೈಟ್. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ದರ್ಶನ್ ಅವರೇ, 6 ವರ್ಷ ಪೂರೈಸಿದ್ದಕ್ಕೆ ನೀವು ಉಡುಗೊರೆ ಏನಾದರೂ ಕೊಡಲಿ, ಡಿನ್ನರ್ ಆದರೂ ಕೊಡಲಿ, ಅದು ನಿಮ್ಮ ಪಕ್ಷದ ವ್ಯಾಪ್ತಿಯಲ್ಲಿರುವಂಥ ವಿಚಾರ. ಆದರೆ ಈ ಒಂದು ಡಿನ್ನರ್ನಲ್ಲಿ, ಔತಣಕೂಟದಲ್ಲಿ ಯಾರು ಭಾಗಿಯಾಗ್ತಾರೆ, ಅವರ ಮನವೊಲಿಕೆಯ ಪ್ರಯತ್ನ ಏನಾದರೂ ನಡೀಬಹುದಾ ಅನ್ನೋದು ಕುತೂಹಲ. ಯಾಕಂದರೆ 2.25 ವರ್ಷದಲ್ಲಿ ಕುರ್ಚಿ ಬಗ್ಗೆನೇ ಜಾಸ್ತಿ ಮಾತಾಡಿದ್ರಿಂದಾಗಿ ಸಹಜ ಪ್ರಶ್ನೆ ಬಂದೇ ಬರುತ್ತೆ.
ಮೇಡಮ್ ಈಗ ದಿವ್ಯಶ್ರೀ ಮೇಡಮ್ಗೆ ನಿಮ್ಮ ವಯಸ್ಸು ನನಗೆ ಗೊತ್ತಿಲ್ಲ, ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು ಅಂತ, Correct. ವಾಟ್ ಎವರ್ ನಿಮ್ದೊಂದು ವಯಸ್ಸು 40 ಇದ್ದಿದ್ದು 41 ಆದರೆ, ಅಥವಾ ನಿಮ್ಗೊಂದು ಈಗ 28 ಇದ್ದಿದ್ದು 29 ಆದರೆ, ನಿಮ್ಮ ಕುಟುಂಬದವರೆಲ್ಲ ಸೇರಿ ಒಂದು ಊಟ ಮಾಡೋದು, ಒಂದು ಕೇಕ್ ಕಟ್ ಮಾಡೋವಂಥದ್ದು ಸ್ವಾಭಾವಿಕವಾಗಿ ನಡೆಯುವಂಥದ್ದು. ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಕುಟುಂಬದಲ್ಲಿ ಇವತ್ತೊಂದು ಸಂಭ್ರಮದ ಆಚರಣೆ. ಯಾಕೆಂದ್ರೆ ಕರ್ನಾಟಕದ ಒಂದು ರಾಜಕೀಯ ಇತಿಹಾಸದಲ್ಲಿ, ಕಾಂಗ್ರೆಸ್ನ ಒಂದು ರಾಜಕೀಯ ಇತಿಹಾಸದಲ್ಲಿ ಪರಮೇಶ್ವರ್ ಸಾಹೇಬ್ರು ಸುದೀರ್ಘವಾದಂಥ KPCC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ದಾಖಲೆ ಇದೆ. ಅದರ ನಂತರ ಯಾರಾದರೂ ಲಾಂಗೆಸ್ಟ್ KPCC ಪ್ರೆಸಿಡೆಂಟ್ ಆಗಿ ಒಂದು ಪಕ್ಷದ ಚುಕ್ಕಾಣಿಯನ್ನು ಹಿಡಿದು 6 ವರ್ಷಗಳನ್ನ ಪೂರೈಸಿದ್ದಾರೆ ಅಂತಂದ್ರೆ ಅದು ಮಾನ್ಯ ಶ್ರೀ DK ಶಿವಕುಮಾರ್ ಅವರು. ಈ ಮೂಲಕ ಅವರಿಗೆ ಒಂದು ಶುಭಾಶಯವನ್ನು ಹೇಳ್ತಾ, ಮೇಡಮ್ ಇವತ್ತು ಊಟಕ್ಕೆ ಆ ಪ್ರಶ್ನೆ ಕೇಳಿದ್ರಿ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರು ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಏನು ಸೆಷನ್ ಇರೋ ಕಾರಣದಿಂದ ಎಂಪಿಗಳಲ್ಲಿ ಯಾರು ಡಿಫಿಟೆಡ್ ಇದ್ದಾರೆ ಅವರುಗಳು ಎಲ್ಲರೂ ಸೇರಿ ಒಂದು ಯಾಕೆಂತಂದ್ರೆ ನಾವು ಈ ಒಂದು ಸಾಧನೆ ಮಾಡೋದಕ್ಕೆ, ಒಂದು ಸರ್ಕಾರ ತರೋದಕ್ಕೆ ಅವರ ಪರಿಶ್ರಮ ಎಷ್ಟಿದೆ, ಮತ್ತೆ ಇವತ್ತಿಗೂ ಒಂದು ಶಿಸ್ತಿನ ಪಕ್ಷವನ್ನು ಮುನ್ನಡೆಸ್ತಾ ಹೋಗ್ತಾ ಇರೋದಕ್ಕೆ ಶುಭ ಕೋರುವಂಥವ್ರು ಬರುವಂಥದ್ದು ಸಹಜ. ಮತ್ತೆ ಈಗ ಸೆಷನ್ ನಡೀತಾ ಇದೆ, ಹಾಗಾಗಿ ಎಲ್ಲ MLAಗಳು ಬೆಂಗಳೂರಿನಲ್ಲೇ ಇರೋ ಕಾರಣ ಅವರಿಗೊಂದು ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು 6 ವರ್ಷ ಒಂದು ಸುದೀರ್ಘ ಪಯಣ ನಾವು ನೆನೆಯಲೇಬೇಕಲ್ವಾ. ಇವತ್ತು ಅದೇ ವಿಚಾರ ಇಟ್ಕೊಂಡು ಚರ್ಚೆ ಇಟ್ಕೊಂಡಿದ್ದೀವಿ. ಬಹಳ ಒಂದು ಸಂಕಷ್ಟದ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂದರ್ಭ. ಅದಕ್ಕೂ ಮುಂಚೆ ಈಗ ನೋಡಿ, 40 ಇದ್ದಿದ್ದು 41 ಆದಾಗ್ಲೋ, 20 ವರ್ಷ ಇದ್ದಾಗ 21ಕ್ಕೆ ಬಂದಾಗ ಅದೊಂದು ಸಂಭ್ರಮದ ಕೂಟವನ್ನು ಆಯೋಜಿಸೋದ್ರಲ್ಲಿ ನನ್ನ ಆಕ್ಷೇಪನೇ ಇಲ್ಲ. ಇಟ್ ಈಸ್ ಲೈಕ್ ಅ ಬರ್ತ್ಡೇ, ಇಟ್ ಈಸ್ ಲೈಕ್ ಅ ಸೆಲೆಬ್ರೇಷನ್. ಆದರೆ ನಾವು ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ, ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ವರ್ಷಕ್ಕೆ ಒಂದು ಸೆಲೆಬ್ರೇಷನನ್ನು ನೋಡ್ತೀವಿ. ಬಟ್ ನೀವು 2.5 ವರ್ಷಕ್ಕೆ ಸಿಹಿ ಹಂಚಿ ಪಟಾಕಿ ಸಿಡಿಸಿದ್ದನ್ನು ನೋಡಿರೋದ್ರಿಂದಾಗಿ ನಾವು ಆ 2.5 ವರ್ಷದ ಬಗ್ಗೆ ನಮಗೆ ಕುತೂಹಲ. ಹಾಗೇನಿಲ್ಲ ಮೇಡಮ್. ಈಗ ನಮ್ಮ ಪಕ್ಷದ ಯಾವುದೇ ಒಂದು ಡೆವಲಪ್ಮೆಂಟ್ಸ್ನ ನಾವೇನು ಆಗ್ತದೆ ಅದ್ರದ್ದು ಎಲ್ಲದನ್ನೂ ಸಮೇತ ಹೈಕಮಾಂಡ್, ನಮ್ಮ ಪಕ್ಷದಲ್ಲಿ ವ್ಯಕ್ತಿಯಿಂದ ಯಾವುದೇ ನಿರ್ಧಾರಗಳಾಗೋದಿಲ್ಲ. ಪಕ್ಷ ಅಂತಂದ್ರೆ ಹೈಕಮಾಂಡ್ ಪಕ್ಷ ನಮ್ಮದು. ಒಬ್ಬ ವ್ಯಕ್ತಿಯಿಂದ ಪಕ್ಷ ಅಲ್ಲ, ಪಕ್ಷದಿಂದ ಎಲ್ಲ ನಾಯಕರು ಇರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು. ಇದು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಸಿದ್ಧಾಂತ. ಇವತ್ತೊಂದು ಸೇರ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಒಂದು ಸಾಧನೆ ಅಲ್ವಾ ಮೇಡಮ್. ಒಂದು ಪಕ್ಷದ ಅಧ್ಯಕ್ಷರಾಗಿ ಈ ಪಕ್ಷವನ್ನ ಮಜಬೂತಾಗಿ ಸಂಘಟನೆ ಮಾಡಿ ಮತ್ತು ಇನ್ನೂ ಮುಂದುವರಿತಾ ಇದ್ದಾರೆ ಅಂತಂದ್ರೆ ಸಂಭ್ರಮದ ಕ್ಷಣ. ಮತ್ತೆ ಅದೊಂದು ಸಂತೋಷವನ್ನು ಈಗ ನಾಯಕರುಗಳಿಗೆ ಮುಂಬರೋದಿಂದಲೇ ಹೇಳಿದ್ದಾರೆ. ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳಿಗಾಗಿರ್ಬೋದು ಅಥವಾ ಜಿಲ್ಲಾಧ್ಯಕ್ಷಗಳಿಗಾಗಿರ್ಬೋದು, KPCC ಸದಸ್ಯರುಗಳಿಗೆ, ಮುಂಚೂಣಿ ಘಟಕದ ಎಲ್ಲರಿಗೂ ಒಂದು ಕಾರ್ಯಕರ್ತರಿಗೆ ಒಂದು ಊಟವನ್ನು ಹಾಕಿಸುವಂಥದ್ದು, ಔತಣಕೂಟ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂತಂದ್ರೆ DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಕಾರ್ಯಕರ್ತ. NSU ಇಂದ ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಯುವ ಕಾಂಗ್ರೆಸ್ ಆಗಿ ನಂತರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯ ಸ್ಥಾನ ತನಕ ಬಂದಿದ್ದಾರೆ ಅಂತಂದ್ರೆ ಅದರ ಹಿಂದಿನ ಪರಿಶ್ರಮ ಮಹತ್ತರವಾಗಿರ್ತಕ್ಕಂಥದ್ದು. ಸತತ 8 ಬಾರಿ ಸೋಲಿಲ್ಲದ ಸರದಾರ, ಅದರಲ್ಲೂ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಲೀಡಲ್ಲಿ ಸುಮಾರು 1,24,000 ಲೀಡಲ್ಲಿ ಸಾಮ್ರಾಟ್ ಅಶೋಕ್ ಅವರನ್ನ ಠೇವಣಿ ಕೆಳಗೆ ಮಾಡಿ ಗೆದ್ದಿದ್ದಾರೆ ಅನ್ನುವಂಥದ್ದು ಒಂದು ದಾಖಲೆಯೇ ಸರಿ. ಆದ್ರೆ ಇವತ್ತು ಒಂದು ಪಕ್ಷ ವಿರೋಧ ಪಕ್ಷದಲ್ಲಿ ಇದ್ದಾಗ, ಅಂದ್ರೆ ನಾವು ವಿರೋಧ ಪಕ್ಷದಲ್ಲಿ ಇದ್ವಿ ಮೇಡಮ್, ನಾನು ಆವಾಗಲೇ ಅಂದೆ ಒಂದು ಸಂದಿಗ್ಧ ಪರಿಸ್ಥಿತಿ. ಯಾಕೆಂದ್ರೆ 80 ಶಾಸಕರು ಇದ್ದಂಥವ್ರು ನಮ್ಮಲ್ಲಿ 14 ಜನರನ್ನ ಆಪರೇಷನ್ ಕಮಲ ಮಾಡ್ತಾರೆ. 66 ಸೀಟ್ಗಳಿಗೆ ನಾವು ಬಂದು ತಲುಪಿರ್ತೀವಿ. 66 ಸೀಟ್ಗಳನ್ನ ಏಕ್ದಮ್ 136 ಬರ್ಲಿಕ್ಕೆ ಅಂತಂದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೊಳಗಡೆ ಮಾಡಿರ್ತಕ್ಕಂಥ ಕೃಷಿ, ಆ ಒಂದು ತಳಮಟ್ಟದಲ್ಲಿ ಮಾಡಿರ್ತಕ್ಕಂಥ ಹೋರಾಟ, ಎಲ್ಲದ್ರಿಂದ ಇವತ್ತು ನಮ್ಮ ಒಂದು ಪಕ್ಷ ಈ ಮಟ್ಟಕ್ಕೆ ಅಧಿಕಾರಕ್ಕೆ ಬಂದಿದೆ. ಆ ಒಂದು ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಯಾಕೆಂದ್ರೆ ಬಹಳ ಗೌರವ. ಇವತ್ತು ರಾಷ್ಟ್ರದ ಅಧ್ಯಕ್ಷರಾಗಿ ನಮ್ಮ ಕನ್ನಡಿಗರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇದ್ದಾರೆ. ಹಾಗೆ KPCC ಅಧ್ಯಕ್ಷರಾಗಿ ಅವರದೇ ಆದಂತ ಕೆಲಸವನ್ನ ಮಾನ್ಯ DK ಶಿವಕುಮಾರ್ ಅವರು ಮಾಡ್ತಾ ಇದ್ರೆ, ಮುಂದೆ ನೀವು ಅವಕಾಶ ಕೊಟ್ಟಾಗ ನಮ್ಮ ಒಂದು ಅವರ ಹೋರಾಟದ ಹಾದಿ ಹೇಗಿತ್ತು ಅಧ್ಯಕ್ಷ ಆದ್ಮೇಲೆ ಅನ್ನೋದನ್ನ ವಿವರಿಸೋದಕ್ಕೆ ಇಷ್ಟಪಡ್ತೀನಿ. ರೈಟ್, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂತಹ ರಿಷಿಕ್ ವೇವನ್ಗೌಡ ಜಾನ್ ಆಗಿದ್ದಾರೆ. ನಮಸ್ಕಾರ. ಪುಟ್ಟಣಗೌಡ್ರೆ, ಈ ಕ್ಷಣಕ್ಕೆ ಏನು ಅನಿಸ್ತಿದೆ ಅಂತ ನೋಡೋದಾದರೆ, 2.25 ವರ್ಷದ ಆಡಳಿತವನ್ನು ನಾವು ನೋಡಿದ್ದೀವಿ, 2.5 ವರ್ಷಕ್ಕೆ ಪಟಾಕಿ ಸಿಡಿಸಿದ್ದನ್ನು ನೋಡಿದ್ದೀವಿ. ಹಾಗಾಗಿ ಏನು ಅನಿಸುತ್ತೆ ಅಂದರೆ, 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸತಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅಂತ ಹೇಳಿರೋ ಸ್ಟೇಟ್ಮೆಂಟು, DK ಶಿವಕುಮಾರ್ ಅವರ ಅಭಿಮಾನಿಗಳು ಕಾರ್ಯಕರ್ತರು ಹೇಳಿರುವಂಥ ಸ್ಟೇಟ್ಮೆಂಟು ಏನದು, ಪ್ರಯತ್ನ ಕೈ ಕೊಟ್ಟರು ಪ್ರಾರ್ಥನೆ ಕೈ ಹಿಡಿಯುತ್ತೆ, ಈ ಥರದ ಕೆಲವೊಂದು ಬೆಳವಣಿಗೆಗಳಾಗಿರೋದ್ರಿಂದಾಗಿ ಇದೆಲ್ಲ ಸ್ಟ್ರಾಟಜಿನ ಅಂತ. ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳನ್ನು ಜನ ಎಲ್ಲ ಪ್ರಶ್ನೆ ಮಾಡಿಬಿಡ್ತಾರೆ, ದಂಗೆದ್ದು ಬಿಡ್ತಾರೆ.
ಹೋರಾಟ ಮಾಡಿಬಿಟ್ರೆ, ಪ್ರತಿಭಟಿಸಿಬಿಟ್ರೆ ಅನ್ನುವಂಥ ಸನ್ನಿವೇಶದಲ್ಲಿ ಜನರ ಯೋಚನೆಯ ದಿಕ್ಕನ್ನು ಬೇರೆ ಕಡೆಗೆ ತಗೊಂಡು ಹೋಗೋದಕ್ಕೆ ಕರ್ನಾಟಕ ಕಾಂಗ್ರೆಸ್ನ ಸ್ಟ್ರಾಟಜಿನ ಇದು ಅಂತ. ಮೇಡಮ್ ನೋಡಿ, ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿದಾಗೆ ಇವತ್ತೇನಾದ್ರು ಕಾಂಗ್ರೆಸ್ಸು ನಮ್ಮ ರಾಜ್ಯದಲ್ಲಿ ಸರ್ಕಾರ ಇದೆ, ಬದುಕಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣನೇ ಡಿ ಕೆ ಶಿವಕುಮಾರ್. ಅದು ತಪ್ಪೇನಿಲ್ಲ, ಸುಳ್ಳಲ್ಲ. ಯಾಕಂದರೆ ಸಂಪೂರ್ಣವಾಗಿ ನೆಲ ಕಚ್ಚಿದಂಥ ಆಪರೇಷನ್ ಕಮಲ ಮಾಡಿ ನೆಲ ಕಚ್ಚಿದಂಥ ಕಾಂಗ್ರೆಸ್ನ ಇವತ್ತೇನಾದ್ರು ಮೇಲಕ್ಕೆ ತಂದಿದ್ರೆ ಅದು ಡಿ ಕೆ ಶಿವಕುಮಾರನೇ. ಬಟ್ ಆದರೆ ನಮಗೆ ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಆಗಲಿ, ಇವತ್ತು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ಅಷ್ಟೇ, ಫಂಕ್ಷನ್ಗೆ ಅಟೆಂಡ್ ಆಗ್ತಿಲ್ಲ ಅವರು ಮೋಸ್ಟ್ಲಿ. ಅಲ್ಲ, ಅಟೆಂಡ್ ಆದ್ರೇನೆ ಅಟೆಂಡ್ ಆಗೇ ಎಲ್ಲ ಆಗುತ್ತೆ ಮೇಡಮ್. ಯಾಕಂದರೆ ಇವತ್ತಿನ ದಿನ ನೋಡಿ, ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ CM ಆಗೋದಕ್ಕೆ ಆಸ್ಪದ ಕೊಡಲ್ಲ. ಹಂಗೇನಾದ್ರು ಕೊಟ್ಟೇ ಇದ್ದಿದ್ರೆ ಇವ್ರೇನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರ ಚಾಪಾಕಾಗದಲ್ಲಿ 2 ವರ್ಷ ನಾನು ಇರ್ತೀನಿ, 2 ವರ್ಷ ನೀವು ಕೊಡ್ತೀನಿ ಅಂತ ಅಗ್ರಿಮೆಂಟ್ ತೋರಿಸಿ ಜನಗಳಿಗೆ. ಆಮೇಲೆ ಇವತ್ತು ಔತಣ ಒಪ್ಪಂದ ಆಗಿದೆ ಅಂತ ಯಾರು ಹೇಳಿದ್ದಾರೆ? ಎಲ್ಲೂ ಹೇಳಿಲ್ಲ. ಆಮೇಲೆ ಇವತ್ತು ಔತಣ ಕೂಟ ಮಾಡ್ತಾ ಇದ್ದಾರೆ. ಏನು ಇಡೀ ಕಾಂಗ್ರೆಸ್ನ ಮುಖಂಡರೆಲ್ಲ ಸೇರ್ಕೊಂಡು ಔತಣ ಕೂಟ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ? ಮೇಡಮ್ ಕೇಳಿ, ಇಲ್ಲ ನಾನು ಹೇಳ್ತೀನಿ ಕೇಳಿ, ಯಾವ ಪುರುಷಾರ್ಥಕ್ಕೋಸ್ಕರ? ಇವತ್ತು ನಿಮ್ಮನ್ನ ಈ ಒಂದು ಸಮಾಜ ನಿಮ್ಮನ್ನ ಇವತ್ತು ಹಿಂದೆ ಇದ್ದಂಥ ಸರ್ಕಾರ ಮಾಡಿದಂಥ ಅನ್ಯಾಯಗಳ ವಿರುದ್ಧವಾಗಿ ಕಾಂಗ್ರೆಸ್ನ ಇವತ್ತು ಅಧಿಕಾರಕ್ಕೆ ತಂದರು. ಆ ಅಧಿಕಾರಕ್ಕೆ ತಂದಾಗ ಜನತೆಗೆ ನೀವು ಆ ಅಧಿಕಾರನ ಉಳಿಸ್ಕೊಂಡು ಜನತೆಗೆ ಏನು ಕೊಟ್ಟಿದ್ದೀರಾ, ಏನು ಮಾಡಿದ್ದೀರಾ ಅನ್ನೋದು ಬರುತ್ತೆ ಮೇಡಮ್. ನಿಮ್ಮ ಬರ್ತ್ಡೇನ ನೀವು ಮಾಡ್ಕೋಬಿಡಿ ಅಂತ ಹೇಳ್ದಂಗೆ. ಅಲ್ಲ, ನಿಮ್ಮ ಮನೇಲಿ ನೀವು ಬರ್ತಾರೆ ಮೇಡಮ್. ಆಡಳಿತ ಸರ್ಕಾರಕ್ಕೆ ಸಂಬಂಧ ಖಂಡಿತ ಮೇಡಮ್. ಇವತ್ತು ನೋಡಿ, ನೀವು 6 ವರ್ಷ ಇವತ್ತು ಹಂಗಾರೆ ಬೇರೆ ಇನ್ನು 6 ವರ್ಷದವರೆಗೂ ಬೇರೆ ಯಾರು ಇದ್ರಲ್ಲಿ ನಾಯಕರೇ ಇರ್ಲಿಲ್ವಾ? ಡಿ ಕೆ ಶಿವಕುಮಾರ್ ಒಬ್ಬರೇನ ಇದ್ದಿದ್ದು? ಸಮರ್ಥ್ರೆ, ಡಿ ಕೆ ಶಿವಕುಮಾರ್ ಸಮರ್ಥ್ರೆ. ಇವತ್ತು ನಮ್ಮ ವಕ್ತಾರ ಕೇಳಿದ್ರೆ ನಿಮ್ಮ ಏಜ್ ಕೇಳ್ಕೊಂಡು ಬರ್ತಡೇ ಮಾಡ್ತೀವಿ ಅದು ಇದು ಅಂತಾರೆ. ಮನೇಲಿ ಮಾಡ್ಕೊಳ್ರಿ. ಇದು ನಿಮ್ಗೆ ಜನ ಕೊಟ್ಟಿರೋದು, ಜನ ನಿಮ್ಮನ್ನ ಆಯ್ಕೆ ಮಾಡಿಕೊಟ್ಟಂತ ಒಂದು ಸುದೀರ್ಘ ಒಂದು ಅವಕಾಶ. ಇಲ್ಲಿ ನೀವು ಸಮಾರಂಭ ಮಾಡ್ಕೊಳ್ತಾ ಇದ್ದೀರಾ. KPCC ಅಲ್ಲಿ 6 ವರ್ಷ ಕಂಪ್ಲೀಟ್ ಮಾಡಿದಕ್ಕೆ ಅವ್ರು ಊಟ ಜನ ಆಯ್ಕೆ ಮಾಡಿದ್ದಕ್ಕೆ ಅಲ್ವಾ ಮೇಡಮ್ KPCC ನಲ್ಲಿ ಇವರು ಕೊಟ್ಟಿದ್ದು? KPCC ಇದಕ್ಕೆ ಸಂಬಂಧ ಇಲ್ಲ. ಇವರು ರಾಜ್ಯದ ಒಬ್ಬ ಶಾಸಕರಾಗೋದಕ್ಕೆ ಜನರ ಆಯ್ಕೆ ಇದೆ ಅಷ್ಟೇ. KPCC ಅವ್ರದ್ದು ಇಂಟರ್ನಲ್. ಶಾಸಕ ಆದ್ಮೇಲೆ ತಾನೇ KPCC ನಲ್ಲಿ ಇವರು ಒಂದು ಅಧಿಕಾರ ಕೊಡೋದು. ಈಗ ನಮ್ಮ ಮನೇಲಿ ನಾನು ಯಜಮಾನಿ ಅನ್ನೋದಾದ್ರೆ ಇಟ್ ಇಸ್ ಮೈ ಡಿಸಿಷನ್. ಹೌದು ಮೇಡಮ್. ಆರ್ ಮೈ ಫ್ಯಾಮಿಲಿ ಡಿಸಿಷನ್. KPCCಯಲ್ಲಿ ಅಧ್ಯಕ್ಷರಾಗಿ ಅವ್ರು ಕಾರ್ಯನಿರ್ವಹಿಸ್ತಿದ್ದಾರೆ ಅಂದರೆ ಅದು ಅವ್ರ ಪಕ್ಷದ ನಿರ್ಧಾರ, ಅವರ ಹೈಕಮಾಂಡ್ ನಿರ್ಧಾರ. ನೀವು ಮಿಕ್ಸ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಆಮೇಲೆ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಒಬ್ರಿ ನೋಟಿಸ್ ಇನ್ನೊಬ್ರಿ ನೋಟಿಸ್ ನಿಮ್ಮಲ್ಲೂ ಅದೇ ಮೇಡಮ್. ಈಗ ಅಲ್ಲಿ ಅಯ್ಯೋ ವಿಜೇಂದ್ರ ಅವರು ಇನ್ನೂ ಯಾರು ಒಪ್ಕೊಳ್ತಾ ಇಲ್ಲ. ಒಂದಷ್ಟು ಅಸಮಾಧಾನ. ವಿಜೇಂದ್ರ ಅವರು ಮಾಡ್ತಿರುವ ಕೆಲಸ ಎಲ್ಲರೂ ಒಪ್ಕೊಂಡಿದ್ದಾರೆ. ಕಣ್ಣಿಗೆ ಅದು ಕಾಣಿಸಬಹುದು. ಅಲ್ಲ, ನಾವು ಡೀಟೇಲ್ ಆಗಿ ನೋಡೋಣ. ಅಂದ್ರೆ ನಾವೆಲ್ಲ ಮಿಕ್ಸ್ ಮಾಡಬಾರ್ದು ಅಷ್ಟೇ. ನೀವು ಪಾರ್ಟಿ ಅವ್ರು ಹೇಳ್ಕೊಂಬೋದು ಭಕ್ತಿ ಶಕ್ತಿ ಅಂತ ಹೇಳ್ಕೊಂಡು ನಾವು ಸೈನ್ಸ್ ತರನೇ ಮಾತಾಡೋಣ. ಮ್ಯಾಥ್ಸ್ ಸೆಪರೇಟ್ ಮಿಕ್ಸ್ ಮಾಡ್ಬಿಟ್ರೆ ಆಮೇಲೆ ಚೇಂಜ್ ಆಗ್ಬಿಡತ್ತೆ. ಪ್ರತಿಫಲ ಸಿಗುತ್ತೆ ಅಂತೆಲ್ಲ ಹೇಳಿದ್ರಲ್ಲ. ಅಲ್ಲಲ್ಲ, ಅದೆಲ್ಲ ಸಿಗೋದಾದ್ರೆ ಸಿಗ್ಲಿ, ಅದು ಬರ್ದಿದ್ರೆ ಸಿಗುತ್ತೆ. ರೈಟ್ ರಿಷಿಕ್ ಅವರೇ, ಏನು ಬಯಸ್ತಾ ಇದ್ವಿ, ಏನು ಆಗ್ತಿದೆ ರಾಜ್ಯದಲ್ಲಿ, ಏನು ಹೇಳೋದಕ್ಕೆ ಬಯಸ್ತೀರಿ ಮೇಡಮ್? ನೋಡಿ, ಒಂದು KPCC ಅಧ್ಯಕ್ಷರಾಗಿ KPCC ಕಚೇರಿಯಲ್ಲಿ ಅವರು 6ನೇ ವರ್ಷದಾದರೂ ಮಾಡ್ಕೊಳ್ಳಿ, 60 ವರ್ಷದಾದರೂ ಮಾಡ್ಕೊಳ್ಳಿ, ನಮ್ದು ಅದರದೇನು ತಕರಾರಿಲ್ಲ. ಕರೆಕ್ಟ್. ಯಾಕೆಂದರೆ ಇದವರ ಆಂತರಿಕ ವಿಚಾರ. ಆದರೆ ಒಬ್ಬ ಬ್ಯಾಂಗ್ಳೂರು ಉಸ್ತುವಾರಿ ಸಚಿವರಾಗಿ, ಒಬ್ಬರು ಆಡಳಿತ ಪಕ್ಷದ DCM ಆಗಿ, ಸಣ್ಣ ನೀರಾವರಿ ಸಚಿವರಾಗಿ ತಾವುಗಳು ಈ 2.5 ವರ್ಷದಲ್ಲಿ ಎಷ್ಟು ನ್ಯಾಯ ಒದಗಿಸಿದ್ರಾ ಈ ಸಚಿವಾಲಯಕ್ಕೆ ಅನ್ನೋದು ನಮ್ಮ ಕ್ವಶನ್. ಕರೆಕ್ಟ್. ನೀವು ಸಕ್ಸಸ್ಫುಲ್ ಆಗಿ ನಾನು KPCC ಅಧ್ಯಕ್ಷನಾಗಿ ನಾನು 136 ಜನ ನಾನೇ ಗೆಲ್ಸಿಕೊಂಡಿದ್ದು ಅಂತ ಒಂದು ವೇಳೆ ಹೇಳೋಂಗಿದ್ದಿದ್ರೆ ನಿಮ್ಮನ್ನ ಕರೆದು ಕುಂಡಿಸ್ಬಿಟ್ಟು CM ಕೊಡಬೇಕಾಗಿತ್ತು. ಯಾಕಂದ್ರೆ ನಿಮ್ಮ ಋಣ ಇರುತ್ತಲ್ಲ, ಶಾಸಕರನ್ನ ಗೆಲ್ಸ್ಕೊಂಬಂದಿರ್ತೀರಾ, ಅಥವಾ ನಿಮ್ಮ ಇನ್ಫ್ಲೂಯೆನ್ಸ್ ಅಷ್ಟಾಗಿರುತ್ತೆ, ನಿಮ್ಮ ಇನ್ಫ್ಲೂಯೆನ್ಸಿಂದನೇ ನಾವು ಗೆದ್ದಿದ್ದೀವಿ ಶಾಸಕರು ಅಂತ ಹೇಳಿದರೆ ನಿಮಗೆ ಅಟ್ಲೀಸ್ಟ್ ಅಂದ್ರೂ 80-90 ಜನ ಶಾಸಕರ ಬೆಂಬಲ ಇರಬೇಕಾಗಿತ್ತು. ಇವತ್ತು ಅನ್ಡಿಸ್ಪ್ಯೂಟೆಡ್ DCM ಆಗಬೇಕಾಗಿತ್ತು ನೀವು, ಅಟ್ಲೀಸ್ಟ್ ಆಫ್ಟರ್ 2.5 years ಇದೆಲ್ಲ ಆದಮೇಲೆ. ಸೊ ಅಂದ ಮೇಲೆ ತಾವು ಏನು ಮಾಡಿದ್ರೆ ಇಟ್ಬಿಟ್ಟಿದ್ರೆ 2.5 years ಅಲ್ಲ 2.5 years ಇದೆ. ಯಾಕೆಂದ್ರೆ ಅವ್ರುಗಳು ಮಾಡ್ಕೊಂಡಿದ್ದು, ಅವರ ಶಾಸಕರೇ ಹೇಳಿಕೆಗಳನ್ನ ಕೊಡ್ತಿದ್ದು, ಟಾರ್ಗೆಟ್ ಕೊಟ್ಟಿದ್ದು, ಡೆಡ್ಲೈನ್ಸ್ಗಳು ಕೊಟ್ಟಿದ್ದು, ಒಂದು ವಾರದಲ್ಲಿ ಆಗಲಿಲ್ಲ ಅಂದರೆ ನಾನು ಡೆಲ್ಲಿಗೆ ಬಂದ್ಬಿಟ್ಟು ಬಾಂಬ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ದು, ಈ ಥರದೆಲ್ಲ ಸಾಕಷ್ಟು ನಾವು ಹೇಳಿಲ್ಲ. ಬಾಂಬ್ ಅಂದರೆ ಇಟ್ಸ್ ನಾಟ್ ಆ್ಯಕ್ಚುಲಿ ಬಾಂಬ್, ಅದು ಮಾತಿನ ಬಾಂಬ್ ಅಂತ. ಸೊ ಈ ರೀತಿ ಎಲ್ಲ ಹೇಳಿರಬೇಕಾದ್ರೆ ಅನ್ಡಿಸ್ಪ್ಯೂಟೆಡ್ DCM ಆಗಬೇಕಾಗಿತ್ತು, ಅವರು ಆಗಿಲ್ಲ. ಸೊ ಹಾಗಾಗಿ ಇವರ ಕಾಂಟ್ರಿಬ್ಯೂಷನ್ ಇವರಿಂದನೇ, ಈಗ ಹೇಳ್ತಾರೆ ಏನದು ಕೋಳಿ ಕೂಗಿದ ತಕ್ಷಣವೇ ಹೊತ್ತು ಮುಳುಗುತ್ತೆ ಅಥವಾ ಹುಟ್ಟುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಯಾವ ಇದು ಹೊತ್ತು ಕೂಗೋದು ಮುಳುಗುವಂಥ ಕೋಳಿ ಅಲ್ಲ ಇದು. ಒಂದು ಕ್ಲಾರಿಟಿ. ಇನ್ನು ಕೋಳಿ ವಿಚಾರಕ್ಕೆ ಬರೋದಾದರೆ ಡಿನ್ನರ್ ಪೊಲಿಟಿಕ್ಸ್ ಅಂತ ಮಾಡೋದಕ್ಕಿಂತ ಮುಂಚೆ
ಬ್ರೇಕ್ಫಾಸ್ಟ್ ಆಗಿತ್ತು ನಾಟಿ ಕೋಳಿ. ನಾವು ನೀವು ಡಿಸ್ಕಷನ್ ಮಾಡಿದ್ವಿ ಎಲ್ಲಿಂದ ಬಂತದ್ದು ಯಾವ ಕ್ಷೇತ್ರದಿಂದ ಅಂತ ಅಂದ್ಬಿಟ್ಟು. ಅಲ್ಲೇನು ಹೇಳಿದ್ರು ನಮ್ಮಲ್ಲಿ ಏನು ಡಿಸ್ಪ್ಯೂಟ್ ಇಲ್ಲ, ನಾಟಿ ಕೋಳಿ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಅದು ಮುಗೀತು. ನೋಡಿ ಇವತ್ತು ಜೊತೆಯಾಗಿ ನಿಂತು ಇದಾರೆ. ಇವತ್ತು ಗೊತ್ತಿಲ್ಲ ನಮಗೆ ಏನು ಬಿರಿಯಾನಿ ಇರ್ಬೋದು ನಾವು ಸಾಯಂಕಾಲಕ್ಕೆ, ಗೊತ್ತಿಲ್ಲ ಅದು. ಸೊ ಇದು ಇಷ್ಟು ವಿಚಾರ. ಇನ್ನ ಒಬ್ರು ಅಧ್ಯಕ್ಷರಾಗಿ ಸಕ್ಸಸ್ಫುಲ್ ಆಗಿ ನಾನು ಪಾರ್ಟಿನೇ ನೋಡ್ಕೊಂಡಿದ್ದೆ ಅಂತ ಹೇಳಿದ್ರೆ, ನೀವು ಸಚಿವರಾಗಿ ಎಷ್ಟು ಟೈಮ್ ಕೊಟ್ಟಿದ್ರಿ? ನಾನು ಕೇಳಕ್ ಬಯಸುವಂಥದ್ದು ವಾರದಲ್ಲಿ 7 ದಿವಸ ಇದೆಯಲ್ವಾ? ಈ 7 ದಿವಸದಲ್ಲಿ ನೀವು ಅಧ್ಯಕ್ಷರಾಗ್ಬಿಟ್ಟು KPCC ಆಫೀಸಲ್ಲಿ ಎಷ್ಟು ದಿನ ಇರ್ತಿದ್ರಿ? ನೀವು ಸಣ್ಣ ನೀರಾವರಿ ಸಚಿವರಾಗ್ಬಿಟ್ಟು ಆ ಸಚಿವಾಲಯದಲ್ಲಿ ಎಷ್ಟು ನ್ಯಾಯ ಒದಗಿಸಿದ್ದೀರಾ? ಬೆಂಗಳೂರು ಉಸ್ತುವಾರಿ ಸಚಿವರಾಗ್ಬಿಟ್ಟು ಅದಕ್ಕೆ ಎಷ್ಟು ನ್ಯಾಯ ಒದಗಿಸಿದ್ದೀರಾ? ಇದನ್ನ ದಯಮಾಡಿ ಜನರ ಮುಂದೆ ಹೇಳಬೇಕಲ್ವಾ? ಈಗ GBI ಎಲೆಕ್ಷನ್ಸ್ ಅಂತ ಹೇಳಿದ್ರೆ ಈಗ ನಡೆಯುತ್ತೋ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಸೊ ಇವಾಗ ನಿಮಗೆ ಬ್ಯಾಂಗ್ಳೂರು ಅಭಿವೃದ್ಧಿಗೆ ಅಂತಾನೆ ನೀವು ಡೆಡಿಕೇಟೆಡ್ ಆಗಿ ಏನು ಮಾಡಿದ್ದೀರಾ? ಇದನ್ನೆಲ್ಲ ಉತ್ತರ ಕೊಡ್ಬೇಕಲ್ವಾ? ಇಲ್ಲಿ ನೀವೇನಾದ್ರು ಸಾಧನೆ ಮಾಡಿದ್ರೆ, ಇದರಲ್ಲಿ ನೀವೇನಾದ್ರು ಹೌದು ನಾನು ಬ್ಯಾಂಗ್ಳೂರ್ನ ಇಷ್ಟು ಅಭಿವೃದ್ಧಿ ಮಾಡ್ಬಿಟ್ಟಿದ್ದೀನಿ, ಅದನ್ನ ಬನ್ನಿ ನಾವೆಲ್ಲ ಸಂಭ್ರಾಚರಣೆ ಮಾಡೋಣ ಅನ್ನೋ ಹತ್ರ ಅಂದಿದ್ರೆ ನಾವು ಜಾಯ್ನ್ ಆಗ್ತಾ ಇದ್ವಿ. ಆಸ್ ಎ ಆಪೋಸಿಟ್ ಪಾರ್ಟಿ ಆಗಿದ್ರು ಅಭಿವೃದ್ಧಿ ಕೈ ಜೋಡ್ಸಕ್ಕೆ ಯಾರ್ದೇನು ತಪ್ಪಿದೆ ಅಂತ ನಾವು ಜಾಯ್ನ್ ಆಗ್ತೀವಿ. ಆದರೆ ಇಲ್ಲಿ ತಾವು ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಫೇಲ್ ಆಗಿದ್ರೆ, ಯಾಕೆಂದ್ರೆ ನಿಮ್ಮ ಬಣದಲ್ಲಿರೋ 40 ಜನ ಮಾತ್ರ ನಿಮ್ಮ ಕಂಟ್ರೋಲಲ್ಲಿ ಇದ್ದಾರೆ, ಇನ್ನು 80 ಜನ ನಿಮ್ಮ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಅಧ್ಯಕ್ಷರಾಗ್ಬಿಟ್ಟು ನಿಮ್ಗೆ ಏನು ಕಂಟ್ರೋಲ್ ಬಂತು ಪಾರ್ಟಿ ಮೇಲೆ? ಯಾಕೆಂದ್ರೆ ಹೊರಗಡೆ ಆಡಳಿತ ಪಕ್ಷದಲ್ಲಿ DCM ಇರ್ಬೋದು, ಆದರೆ ನಿಮ್ಮದೇ ಪಕ್ಷದಲ್ಲಿ ಯು ಆರ್ ಅ ಪ್ರೆಸಿಡೆಂಟ್, ಯು ಆರ್ ದ ಫಸ್ಟ್ ಪರ್ಸನ್ ಆಫ್ ದ ಸ್ಟೇಟ್ KPCC. ಸೊ ನಿಮ್ಮ ಕಂಟ್ರೋಲ್ಗೆ ಇಲ್ವಲ್ಲ. ಎಷ್ಟೋ ಜನ ನಿಮಗೆ ಹೇಳೋರಿಲ್ಲ ಕೇಳೋರಿಲ್ಲ. ಎಷ್ಟೋ ಜನ ಏನು ಹೇಳ್ತಾರೆ, ಫಾರಿನ್ಗೆ ಹೋಗ್ಬೇಕಾದ್ರೆ ರೇ ನಾನು ಯಾರಿಗೂ ಹೇಳ್ಬಿಟ್ಟು ಹೋಗಲ್ಲ ರೀ, ಯಾರಿಗೂ ಹೇಳೋ ನೆಸಿಟಿ ಇಲ್ಲ ಅಂತ ಹೇಳ್ತಾರೆ. ನಾನು CM ಹೇಳೋ ನೆಸಿಟಿ ಇಲ್ಲ, DCM ಹೇಳೋ ನೆಸಿಟಿ ಇಲ್ಲ, ಅಥವಾ KPCC ಪ್ರೆಸಿಡೆಂಟ್ ಹೇಳೋ ನೆಸಿಟಿ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಎಲ್ಲ ವಿಚಾರಗಳನ್ನ ನಾವು ಹೇಳೋದಾದ್ರೆ ಈಗಿರುವಂತ ಕಾಂಗ್ರೆಸ್ ಸರ್ಕಾರದವರಿಗೆ ನಿಮಗೆ ಇತ್ತೀಚೆಗೆ ಬಜೆಟ್ ಕೂಡ ಆಯ್ತು. 4.5 ಲಕ್ಷ ಕೋಟಿ ಬಜೆಟ್ ಕೊಟ್ಟಿದ್ದಾರೆ. ಒಂದೇ ಒಂದು ರೂಪಾಯಿ ಪ್ರಯೋಜನ ಆಗಿಲ್ಲ, ಆಗೋದೂ ಇಲ್ಲ. ಸೊ ಈ ರೀತಿ ಎಲ್ಲ ಕಾಂಗ್ರೆಸ್ ಆಡಳಿತ ಪಕ್ಷ ಮಾಡ್ತಾ ಇರಬೇಕಾದ್ರೆ ನಾವೊಂದು ವಿರೋಧ ಪಕ್ಷವಾಗಿ ನಾವು ಕೇಳುವಂಥದ್ದು, ನಿಮಗೆ ಇದು ನ್ಯಾಯ ಅನ್ಸುತ್ತಾ? ನಿಮಗೆ ಇದು ಸರಿ ಅನ್ಸುತ್ತಾ? ನೀವೊಂದು ಆಡಳಿತ ಪಕ್ಷಕ್ಕೆ ಬಂದು 136 ಜನ ಫುಲ್ ಮ್ಯಾಂಡೇಟ್ ಇಟ್ಕೊಂಡು ನೀವು ಬರೀ ಡಿನ್ನರ್ ಪೊಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪೊಲಿಟಿಕ್ಸ್, ನಾಟಿ ಕೋಳಿ, ಇಡ್ಲಿ, ವಡೆ, ಆಮೇಲೆ ಸನ್ಮಾನ್ಯ ಪರಮೇಶ್ವರ್ ಅವ್ರು ಯಾವಲ್ಲ ಅನ್ಸೋದು ಇಲ್ಲ ನಾವು ಬರೀ ಏನದು ಕಾಫಿ ಕರೆದಿದ್ವಿ, ಮಧ್ಯದಲ್ಲಿ ಒಂಚೂರು ಚಕ್ಲಿ ಕೊಡ್ಬಳೆ ಏನೋ ತಿಂದಿದ್ವಿ ಅಂತ ಹೇಳಿದ್ರು. ಬರೀ ಇದೇ ಆಗೋಗ್ಬಿಟ್ರೆ ಜನರುಗಳನ್ನ ಕೇಳೋರು ಯಾರು? ಜನರು ನಿಮ್ಮನ್ನ ಆಯ್ಸ್ ಕಳಿಸಿರುವಂಥದ್ದು ನೀವು ಡಿನ್ನರ್ ಮಾಡಿ, ಬ್ರೇಕ್ಫಾಸ್ಟ್ ಮಾಡಿ, ಅದನ್ನೆಲ್ಲೋ ಸೇರ್ಕೊಳ್ತೀವಿ, ಇಲ್ಲೆಲ್ಲ ಸೇರ್ಕೊಳ್ತೀವಿ. ಒಬ್ರು ನಾವು ಅಹಿಂದ ನಾಯಕರು ಅಂತ ಹೇಳ್ತಾರೆ, ಒಬ್ರು ನಾವು ದಲಿತ ನಾಯಕರು ಅಂತ ಹೇಳ್ತಾರೆ, ಇನ್ನೊಬ್ರು ನಾನು 28 ಟವಲ್ ಹಾಕಿದ್ದೀನಿ ಅಂತ ಹೇಳ್ತಾರೆ, ಇನ್ನೊಬ್ರು ನಾನು ಇವಾಗ ಖರ್ಚಿ ಹಾಕೊಂಡು ಕುತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ಇನ್ನೊಬ್ರು ಕ್ಯೂ ಅಲ್ಲೇ ನಿಂತು ಬಿಟ್ಟಿದ್ದಾರೆ. ಡೈಲಿ ಬೆಳಗ್ಗೆ ಯಾವಾಗ ಹೈಕಮಾಂಡ್ ಇಂದ ಮೆಸೇಜ್ ಬರುತ್ತೋ, ಯಾವಾಗ ಡೆಲ್ಲಿಯಿಂದ ಬರುತ್ತೋ ಅಂತ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ಸೊ ನಾವ್ ಹೇಳಕ್ ಇಷ್ಟಕ್ಕೆ ಬಯಸಿರುವಂಥದ್ದು, ಕಾಂಗ್ರೆಸ್ ಸರ್ಕಾರದವರು ನಿಮಗೆ 136 ಜನ ಮ್ಯಾಂಡೇಟ್ ಕೊಟ್ಟಿರುವಂಥದ್ದು, ಕರ್ನಾಟಕಕ್ಕೆ ಏನಾದ್ರು 5 ಪೈಸೆ ಪ್ರಯೋಜನ ಆಗೋ ಕೆಲಸ ಮಾಡಿ. ರೈಟ್. ಒಂದು ಜಟಾಪಟಿ ಆಗ್ತಿರೋದಂತೂ ವಿಸಿಬಲ್. ಏನೇ ಇಲ್ಲ ಅಂತ ಹೇಳಿದ್ರು ಕೂಡ ವಾಸ್ತವದ ವಿಚಾರವನ್ನು ನಾವು ಮಾತಾಡೋದಂದ್ರೆ ಇದೇ ಜಟಾಪಟಿ. ಬಟ್ ಈ ಜಟಾಪಟಿಯಲ್ಲಿ 3ನೇವ್ರಿಗೆ ಏನಾದರೂ ಲಾಭದ ಸಾಧ್ಯತೆಗಳಿದ್ದಾವ? ಯಾಕಂದರೆ ಒಂದು ಕೂಗಂತೂ ಇದೆ, ದಲಿತ CM ಅಂತ ಹೇಳಿ. ಆ ನಿಟ್ಟಿನಲ್ಲಿ ಹೋರಾಟ, ಪ್ರತಿಭಟನೆ, ಬೇಡಿಕೆ, ಮನವಿ ಎಲ್ಲವೂ ಆಗಿದೆ. ಕಾಂಗ್ರೆಸ್ನಲ್ಲಿ ಮಾತ್ರ ಅಂಥ ಸಾಧ್ಯತೆಗಳು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಮಗೆ ಅದರ ಬಗ್ಗೆ ನಾನು ಖಂಡಿತವಾಗ್ಲೂ ಉತ್ತರ ಕೊಡೋಕೆ ಹೋಗಲ್ಲ, ನಮಗೆ ಅದು ಅವಶ್ಯಕತೆಯೂ ಇಲ್ಲ. ಆದರೆ ಒಂದು ನಾನು ಹೇಳ್ತಿರೋದು, ಈಗ 2 ತಿಂಗಳ ಹಿಂದೆ ನಾವು ಇದೇ ಚಾನಲ್ ಡಿಬೇಟ್ ಕೂತ್ಕೊಂಡಾಗ ಹೇಳಿದು, 3ನೇ ತಾರೀಕು ಹೋದ್ರೆ ಡೆಲ್ಲಿಗೆ, 7ನೇ ತಾರೀಕು ಹೋದ್ರೆ ಡೆಲ್ಲಿಗೆ, ಡಿಸೆಂಬರ್ಗೆ 14ನೇ ತಾರೀಕು ಹೋದ್ರೆ ಡೆಲ್ಲಿಗೆ, 24ನೇ ತಾರೀಕು ಡೆಲ್ಲಿಗೆ ಹೋದ್ರು. ನಾವಿಲ್ಲಿ ಕೂತ್ಕೊಂಡು ಮಾತಾಡೋದು, ಬೆಳಗಾವಿ ಅಧಿವೇಶನ ಡೆಲ್ಲಿಯಲ್ಲೇ ಮಾಡ್ರಿ, ಯಾಕೆ ಇಲ್ಲಿ ಮಾಡ್ತೀರ ಅಂತ ಕೇಳಿದು. ನೆನಪಿದೆ ಅನ್ಸುತ್ತೆ. ನೀವೆಲ್ಲ ಹೋಗೋದು ತೊಂದರೆ ಆಗುತ್ತೆ ಅಂತ ಹಂಗೆ ಮಾಡಲ್ಲ. ನಾನು ಹೇಳೋದು, ಜನರಿಗೆ ಏನು ಮಾಡಿದ್ದೀರಾ? ನಿಮ್ಮ ಕುರ್ಚಿ ಕಾದಾಟ ಬಿಟ್ಟು ರಾಜ್ಯದ ಜ್ವಲಂತ ಸಮಸ್ಯೆದ ಬಗ್ಗೆ ಒಂದು, ಈಗ ಅವ್ರು ಹೇಳಿದಂಗೆ ಎಲ್ಲಾದ್ರೂ ಒಂದು ಕಡೆ ಅಡ್ರೆಸ್ ಮಾಡಿದ್ದು ನೋಡಿದ್ದೀರಾ ನೀವು? ನಾವು ಇಷ್ಟು ಅವೈಜ್ಞಾನಿಕವಾಗಿ ಟನೆಲ್ ಮಾಡಕ್ಕೆ ಬೇಕಾದ್ರೆ ಹೊರಡಿರ್ತಾರೆ, ಅದರಲ್ಲಿ ಏನಾಗುತ್ತೆ ಅದೆಲ್ಲ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ನಾವು 11 ಜನ ಕಾಲು ತುಳಿತಾ ಇತ್ತು, ಯಾವ ಥರ ಅಲ್ಲಿ ಸಂಭ್ರಮಾಚರಣೆ ಮಾಡಕ್ಕೆ ಹೋದ್ರು, ಅವ್ರದ್ದೇ ಒಂದು ಸ್ವಂತ ಪ್ರೋಗ್ರಾಮ್ ಥರ ಏನೇನು ಮಾಡಿದ್ರಿ, ಜನಗಳ ಬಗ್ಗೆ ಏನಾದ್ರು ಯೋಚನೆ ಇದೆಯಾ? ನಾನು ಹೇಳ್ತಿರೋದು, ಈಗ ಒಂದು ಅವರು ಅಧಿಕಾರಕ್ಕೆ ಬಂದಾಗಿರಿಂದ ಬೆಂಗಳೂರಿನ ಸಮಸ್ಯೆಗಳ ಪಟ್ಟಿ ಬಾಣ ಒಂದು ಯಾವ್ದಾರು ಅಡ್ರೆಸ್ ಮಾಡಿದಾರ? ನಟ್ ಬೋಲ್ಟ್ ಟೈಟ್ ಮಾಡ್ತೀರಾ ಅಂತೇಳಿ ಮೀಟಿಂಗಲ್ಲಿ ಹೋಗಿ ಮಾತಾಡ್ತಾರೆ. ಜನಗಳಿಗೆ ಆಸ್ತಿ ಇದ್ರ ಬಗ್ಗೆ ಎಷ್ಟು ಬೆಲೆ ಏರಿಕೆ ಮಾಡಿದ್ರು, ಅಲ್ಲಿ 9/11 ಪ್ರಾಬ್ಲಮ್ ಇದೆ, ಅದರ ಬಗ್ಗೆ ಏನೂ ಆಗಿಲ್ಲ. ಬೆಂಗಳೂರಿನಲ್ಲಿ BBMP ಎಲೆಕ್ಷನ್ ಅಂತೇಳಿ ಅವೈಜ್ಞಾನಿಕವಾಗಿ ವಾರ್ಡ್ಗಳ ವಿಂಗಡಣೆ ಮಾಡಿದ್ದೀರಾ. ಒಂದು ಕಡೆ 50 ವಾರ್ಡ್ ಇರುತ್ತೆ, ಒಂದು ಕಡೆ 112 ವಾರ್ಡ್ ಇರುತ್ತೆ. ಅದನ್ನು ಎಲೆಕ್ಷನ್ ಮಾಡ್ತಿರಲ್ಲ ಗೊತ್ತಿಲ್ಲ ನಮ್ಗೆ, ನಿಮಗೆ ಬಿಟ್ಟಿರೋದು. ಅಲ್ಲಿ ಅದನ್ನು ಸರಿಯಾಗಿ ಅದನ್ನು ಮಹಿಳೆಯರಿಗೆ ಇತ್ತೀಚೆಗೆ ನಾವು ಮಹಿಳಾ ದಿನಾಚರಣೆ ನಿನ್ನೆ ತಾನೇ ಮಾಡಿಕೊಂಡು ಮಹಿಳೆಯರ ಖಾತೆ ಏನಿದೆ ಅದಕ್ಕೇನು ದುಡ್ಡು ಮೀಸಲಿಟ್ಟಿದ್ದಾರೆ, ಈ ಸರಿನ ಕಮ್ಮಿ ಮಾಡಿದ್ದಾರೆ. ಅತಿ ಮುಖ್ಯವಾದ ಖಾತೆ ಮಹಿಳೆಯರದು ಮತ್ತು ಗ್ರಾಮೀಣಾಭಿವೃದ್ಧಿ, ಅದನ್ನ ಕಡಿತಗೊಳಿಸಿದ್ದಾರೆ. ಅಂದ್ರೆ ಅವ್ರಿಗೆ ಹೇಗ್ ಬೇಕು, ಯಾವ ತರ ಬೇಕು ಹೇಳ್ಕೊಂಡು ಕೂತಿದ್ದಾರೆ. ಕಳೆದ ಬಾರಿ ಕೂಡ 4 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿದ್ವಿ, 4,09,000 ಅಂತ ಹೇಳಿದ್ರೆ ಕೇವಲ 51% ಮಾತ್ರ ಅದನ್ನು ಇಟ್ಟು ಇದು ಮಾಡಿದ್ದಾರೆ, 41% ಮಾಡೇ ಇಲ್ಲ. ಅಂದ್ರೆ ಇವರಿಗೆ ಇಚ್ಛಾಶಕ್ತಿ ಇಲ್ಲ. ಈಗ ನಾವು ಬಜೆಟ್ ಕಮ್ಮಿ ಇದೆ, ಸಾಲ ಮಾಡ್ತೀವಿ, ಅದು ಒಂದು ಕಡೆ ಮಾಡಿ ಬಜೆಟ್ ಅಲ್ಲಿ ಇಟ್ಟಿರುವ ಅರ್ಧ ಕೆಲಸನೂ ಮಾಡಿಲ್ಲ ಅಂದ್ರೆ ಬಜೆಟ್ ಮಾಡಿ ಏನ್ ಪ್ರಯೋಜನ ಇದೆ? ಈಗ ಈ ಬಜೆಟ್, ಕಳೆದ ವರ್ಷದ ಬಜೆಟ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕಂಗಾರೆ ಅಲ್ಲ, ಇನ್ಯಾವ ತರ ಪ್ರಶ್ನೆ ಮಾಡಬೇಕು. ನಾನು ಹೇಳುದು, ರಾಜ್ಯದ
ಜನ ಅಥವಾ ಇತ್ತೀಚೆಗೆ ಚಳಿಗಾಲದ ಅಧಿವೇಶನದಲ್ಲಿ ಎಲ್ಲ ನಮ್ಮ ನಾಯಕರು ಯಾವ ಥರ ಮಾತಾಡಿದರು, ಎಲ್ಲ ಏನೇನು ಅವ್ರದ್ದು ಸರ್ಕಾರದ ವೈಫಲ್ಯಗಳು ವೇಳೆಯಾಗಿ ಬಿಚ್ಚಿಟ್ಟಿದ್ವಿ ನಾವು. ಇವೆಲ್ಲ ರಾಜ್ಯಕರಣ ಅಂತ ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳ್ತೀನಿ. ಸಿದ್ದರಾಮಯ್ಯ ನಿಜಕ್ಕೂ ನಿಮಗೆ ರಾಜ್ಯದ ಬಗ್ಗೆ ಕಾಳಜಿ ಇದೆಯಾ? ಅಥವಾ ಡಿ ಕೆ ಶಿವಕುಮಾರ್ ನಿಮ್ಮ ಕುರ್ಚಿ ಕಾದಾಟ ಒಂದೇ ನಿಮ್ಮ ಗುರಿನ ಅಥವಾ ನಿಮ್ಮ ಅಜೆಂಡಾ ಅದು ಅಷ್ಟೇನಾ? ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್, ಕುರ್ಚಿ ಕಾದಾಟ, ನಿಮ್ಮ ಬಣ ಯಾವುದು, ಅವರ ಬಣ ಯಾವುದು? ಬಣ ಬಡಿದಾಟದಲ್ಲೇ ಕೂಡ 6 ವರ್ಷ ಮುಗಿಸಿದ್ರಿ ಇವರು ಕೂಡ. 6 ವರ್ಷದಲ್ಲಿ ಏನ್ ಮಾಡಿದ್ರಿ? ನೀವು ವಿನ್ ಮಾಡಬೇಕು, 40% ಅಂತೇಳಿ ಸುಳ್ಳು ಹೇಳಿ ಪೇಸಿ ಏನೇನೋ ಮಾಡ್ಕೊಂಡು ಬಂದ್ರಿ. ಓಕೆ, ಅದು ಈಗ ನಿಮ್ಮ ಹತ್ರ ಅಧಿಕಾರ ಇದೆ, ನಿಮ್ಮದೇ ಸರ್ಕಾರ ಇದೆ, ಅದೇನಾದ್ರು ಪ್ರೂವ್ ಮಾಡಕ್ ಸಾಧ್ಯ ಆಯ್ತಾ? ಬರೀ ನಾವು ಮಾತಾಡ್ತಿರೋದಲ್ಲ, ಜನ ನಿಮ್ಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಮಾಡಿ ಅಂತ ಅಧಿಕಾರ. ಒಂದು ಜನರಿಗೆ ಆಗುವಂತ ಒಂದು ಹೇಳಿ. ನಾನು ಇವರಿಗೆ ನಮ್ಮ ಕಾಂಗ್ರೆಸ್ ವಕ್ತಾರಿಗೆ ಒಂದು ಕೇಳಿ ನಾನು ವಿಡಿಯೋ ಮೊದಲು, ದಯವಿಟ್ಟು ಬೆಂಗಳೂರಿಗೆ ಒಂದು 5 ಅಭಿವೃದ್ಧಿ ಕಾರ್ಯ ಮಾಡಲಾಗುತ್ತದೆ, ನೋಡಲಾಗುತ್ತದೆ, ಬದಿಗಿಟ್ಟಿದೀವಿ ಅಥವಾ ಏನದು ನಮ್ಮ ಶಂಕುಪೂಜೆ ಮಾಡ್ತಾ ಅಲ್ಲ, ಇಂಥದ್ದೊಂದು 3 ವರ್ಷದಲ್ಲಿ ಆಗಿದೆ ಹೇಳ್ತಾರೆ. ನೋಡೋಣ ಏನ್ ಹೇಳ್ತಾರೆ. ಏನಾದ್ರು ಒಂದು ಅಭಿವೃದ್ಧಿ ಕಾರ್ಯ. ಕಾಂತಿ ಶೆಟ್ಟಿ ಅವರು ಮತ್ತೆ ರಶಿಕ್ ಅವರು ಒಂದು ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡಿದ್ರು, ಅದನ್ನೇ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ದರ್ಶನ್ ಅವರೇ, KPCC ಅಧ್ಯಕ್ಷರಾಗಿ 6 ವರ್ಷವನ್ನು ಪೂರೈಸೋದಕ್ಕೆ ನೀವು ಡಿನ್ನರು ಅಥವಾ ಕೇಕ್ ಕಟಿಂಗು ಮಾಡಿದ್ರೆ ಅದು ಆಕ್ಷೇಪ ಇಲ್ಲ. ಬಟ್ ಅದನ್ನು ಮಾಡ್ಕೋಬೇಕು ಅಂದರೆ ಇನ್ನೊಂದಷ್ಟು ಪೋರ್ಟ್ಫೋಲಿಯೋಗಳಿದಾವಲ್ಲ. ಈಗ ಜಲಸಂಪನ್ಮೂಲ ಸಚಿವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, DCM ಆಗಿ ನೀವು 100% ರಿಸಲ್ಟ್ ಕೊಟ್ಟಿದ್ರೆ ನೀವು ಇದನ್ನು ಕೂಡ ಬಹಳ ಸಂತೋಷದಿಂದ ಕೇಕ್ ಕಟ್ಟಿಂಗು ಡಿನ್ನರೋ ಮಾಡ್ಕೋಬೋದು. ಬಟ್ ಅಂಥ ರಿಸಲ್ಟ್ಸ್ ನಮಗೆ ಕಾಣ್ತಾ ಇಲ್ಲ. ಹಾಗಾಗಿ ಯಾವ ನೈತಿಕತೆಯಲ್ಲಿ ಇದನ್ನೆಲ್ಲ ಮಾಡ್ತೀರಂತ ಲಿಂಕ್ ಮಾಡ್ತಿಲ್ಲ ಅವರು. ಬಟ್ ಈ ಥರ ಪೋರ್ಟ್ಫೋಲಿಯೋದಲ್ಲಿ ನೀವು ಏನು ಯಾವ ಖುಷಿಗೆ ಯಾವ ಖುಷಿಗೆ? ಮೇಡಮ್ ಪ್ಲೀಸ್ ಮೇಡಮ್ ಅವರು ಒಂದು 5 ಕೇಳಿದ್ದಾರೆ. ನಾನು 5 ಹೇಳ್ತೀನಿ. ಇವತ್ತು ಬೆಂಗಳೂರಿಗೆ ಕುಡಿಯೋ ನೀರನ್ನ ಏನು ಕಾವೇರಿ 5ನೇ ಹಂತದ ಕುಡಿಯೋ ನೀರನ್ನ ಹರಿಸಿ ತೀವಿ ಅಲ್ಲ, ಹರಿಸಿ ಆಗಿದೆ. 50 ಲಕ್ಷ ಕುಟುಂಬಗಳಿಗೆ ನೀರು ಕೊಡುವಂತ ಕೆಲಸವನ್ನ ಮಾಡಿದ್ವಿ ಮೇಡಮ್. ಇವತ್ತು ಜಯನಗರ ಏನು ವೈಟ್ ಫೀಲ್ಡ್ ತನಕ ಎಲೆಕ್ಟ್ರಾನಿಕ್ ಸಿಟಿ ತನಕ ಡಬಲ್ ಡೆಕ್ಕರ್ ಫ್ಲೈಓವರ್ನ ಉದ್ಘಾಟನೆ ಮಾಡಿ ಆಗಿದೆ. ಮೆಜೆಸ್ಟಿಕ್ ಏರಿಯಾದಲ್ಲಿ ರಾಜೀವ್ ಗಾಂಧಿ ಅವರ ಹೆಸರಲ್ಲಿ ಅಲ್ಲಿ ಟ್ರಾಫಿಕ್ ಫ್ರೀ ಮಾಡಿ ಅಲ್ಲೆಲ್ಲ ಫ್ಲೈಓವರ್ ಆಗಿ ಹೋಗಿದೆ. ಹೆಬ್ಬಾಳ ಫ್ಲೈಓವರ್ ಇನಾಗ್ರೇಟ್ ಹರಿಸುವ ಅವಕಾಶ ಇವ್ರ ಕೈಲಿ ಹರಿಸೋದಕ್ಕಾಗ್ಲಿಲ್ಲ. ಎತ್ತಿನೊಳೆ ಹಾಸನವನ್ನ ದಾಟಿ ಆಗಿದೆ. ಹಾಗೇನೆ ಹಿಂದೊಮ್ಮೆ DK ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಕಾಗ ಹಿಂದೊಮ್ಮೆ ಹೇಳುವಂಥದ್ದು, ಇಡೀ ವಿಶ್ವ ನೋಡುವಂತ ಪಾವಗಡ ಸೋಲಾರ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ರು. ಹೀಗೆ ಈಗ ಅಧಿಕಾರ ಬಂದಾಗಿನಿಂದ ಹೇಳಿ, ಇನ್ನೊಮ್ಮೆ ಬೇಡ, ಈಗ ಅಧಿಕಾರ ಬಂದದ ಹೇಳಿ, ಈಗಿನ ಪರಿಸ್ಥಿತಿ ಮಾತಾಡಿ. ನೀವು ಹೇಳಿದ್ರು ಕೇಳೋದು ನಾವೇ ಮೇಡಮ್. ಇವತ್ತು ಯಾವ ಒಂದು ಮಳೆಗಳು ಬಂದಾಗ ಎಲ್ಲ ಏನೋ ರಾಜ ಕಾಲುವೆಗಳು ಉಕ್ಕಿ ಹರಿತಾ ಇತ್ತು. ಅವಾಗ ನೀವು ಮಾಧ್ಯಮದವರೇ ಕರ್ಕೊಂಡು ಹೋದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಕಡೆ ಹೋಗಿ ನೋಡಿ ಬಂದ್ರು. ಇವತ್ತು ಒಟ್ಟು 300 ಕಿಲೋಮೀಟರ್ ಏನು ರಾಜ ಕಾಲುವೆ ಹೂಳೆತ್ತರ ಜೊತೆಗೆ ಅದಕ್ಕೆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿ ಎಲ್ಲೂ ಸಮೇತ ಈ ಸರಿ ಅತಿ ಮಳೆ ಆದ್ರೂ ಎಲ್ಲೂ ಸಮೇತ ಆ ನೀರು ಹೊರಗಡೆ ಬಂದಿಲ್ಲ. ಹಾಗೆ ಗುಂಡಿ ಮುಚ್ಚುವ ವಿಚಾರದಲ್ಲಿ ಮೇಡಮ್ ಪೇಪರ್ ಆರ್ಟಿಕಲ್ ಅಲ್ಲಿ ಬಂದಿರತಕ್ಕಂಥದ್ದು ಹೇಳ್ತಾ ಇದ್ದೀನಿ, 7,585 ಜನ ಸತ್ತಿರೋದನ್ನ ಹೇಳಿ. 7,585 ಜನ ಕೋಟಿ ರೂಪಾಯಿ ಇವರು ಕಾಮಗಾರಿ ಮಾಡದೇನೆ ಬಿಲ್ ಎತ್ಕೊಂಡಿದ್ರು. 585 ಜನ 14,000 ಮುಚ್ಚೋದ್ರ ಜೊತೆಗೆ 158 ಕಿಲೋಮೀಟರ್ ವೈಟ್ ಟಾಪಿಂಗ್ ಅನ್ನು ನಾವು ಮಾಡಿದೀವಿ. ಸಾಕಲ್ವ ಮೇಡಮ್? ಅವ್ರು 5 ಕೇಳಿದ್ರೆ ನಾವು 10 ಹೇಳ್ತೀನಿ. ಶಿವಮೊಗ್ಗನೇ ನಂಬರ್ 1 ಅದರಲ್ಲಿ ಇರೋದು. ಅಲ್ಲಿ ಯಾರು ಆಳ್ವಿಕೆ ಮಾಡ್ತಿರೋದು ನೀವೇ ನೋಡ್ಕೊಳ್ಳಿ. ಇಡೀ ರಾಜ್ಯದಲ್ಲಿ ಅದು ಕೌಂಟಿಂಗ್ ಇರೋದು. ನಮ್ಮ ಉಪಮುಖ್ಯಮಂತ್ರಿ ಅವರ ಗುಣಗಾನ ಮಾಡೋದಲ್ಲ, ಇಂದಿನ ಡಿಬೇಟ್ ಅವರು 6 ವರ್ಷ ಆಗಿದೆ. 6 ವರ್ಷದಲ್ಲಿ ಏನ್ ಮಾಡಿದ್ದಾರೆ, ಬೆಂಗಳೂರಿಗೆ ಏನ್ ಮಾಡಿದ್ದಾರೆ ಅದನ್ನು ಮಾತಾಡಿ. ಓಕೆ ಮೇಡಮ್, ಮಾತಾಡ್ತೀನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇರೋದು ಎಷ್ಟು ಸತ್ಯವೋ, 2.25 ವರ್ಷದಲ್ಲಿ ಪ್ರತಿಭಟನೆಗಳಾಗ್ತಿರೋದು ಕೂಡ ಅಷ್ಟೇ ಸತ್ಯ. ಸರ್ಕಾರಿ ವೈದ್ಯರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಕೂಡ ಬೀದಿಗಿಳಿದು ನಮ್ಮ ಹಕ್ಕು, ನಮ್ಮ ಸಂಬಳ ಅಂತ ಹೇಳಿ ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಇದೆ. ಇವರೊಂದು ಕಡೆ ಸಂಭ್ರಮ, ಅಲ್ಲಿ ಬೀದಿಯಲ್ಲಿ ಜನಸಾಮಾನ್ಯರು, ಅವರೇ ಮತದಾರ ಪ್ರಭುಗಳು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇವತ್ತಿನ ದಿನ ಜನ ಇವತ್ತು ಏನು ನಂಬ್ಕೊಂಡು ಇವ್ರಿಗೆಲ್ಲ ವೋಟ್ ಮಾಡಿದ್ರು ಕಾಂಗ್ರೆಸ್ಗೆ. ಸೊ ನಂಬ್ಕೊಂಡು ವೋಟ್ ಮಾಡಿದ್ರಲ್ಲಿ 20% ಕೆಲಸ ಮಾಡೋರು ನಾವು ಅಷ್ಟೇ, ಇನ್ನು 80% ಕೆಲಸ ಮಾಡಿಲ್ಲ. ಏನು ಕೆಲಸ ಮಾಡೋರು ಅಂದರೆ ಎಲೆಕ್ಟ್ರಿಕ್ ಬಿಲ್ ಕಟ್ಟದೇ ಇರೋಂಥದ್ದು ಮಾಡಿದ್ದಾರೆ. ಆಮೇಲೆ ಅದು ಬಿಟ್ಟರೆ ಬೇರೆ ಇನ್ನೇನು ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಮೇಡಮ್. ಇವತ್ತು ನೋಡಿ,
ಇಡೀ ನಮ್ಮ ರಾಜ್ಯದಲ್ಲಿ ಇವತ್ತಿನ ದಿನ ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಸಾಮಾನ್ಯ ಜನರು ಇವತ್ತು ಬದುಕೋದೇ ಕಷ್ಟ ಆಗಿದೆ. ಮೊನ್ನೆ ಬಜೆಟ್ ಮಾಡಿದಾಗ ಎಜುಕೇಷನ್ ಬಗ್ಗೆ ಏನು ಅಂತ ಇದೇ ಮಾಡಿಲ್ಲ. ಎಲ್ಲೋ ಹೇಳಿದ್ದಾರೆ ಯಾವುದೋ ಕಾಲೇಜ್ಗಳ್ದು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಅಟ್ ಪ್ರೆಸೆಂಟು ಇವತ್ತಿನ ದಿನ ಪ್ರತಿಯೊಂದು ಕುಟುಂಬಕ್ಕೂ ಒಂದು ನರ್ಸರಿಯಿಂದ ಸೆಕೆಂಡ್ ಇಯರ್ PUC ವರ್ಷ ಆಯಿತು ಅಂದರೆ ಹೆಂಗಪ್ಪ ಮಕ್ಳಿಗೆ ಫೀಸ್ ಕಟ್ಟೋದು ಅನ್ನೋ ಲೆವೆಲ್ನಲ್ಲಿ ಜನ ಇವತ್ತು ಯೋಚನೆ ಮಾಡ್ತಾರೆ. ಇದ್ರ ಬಗ್ಗೆ ಸರ್ಕಾರ ಏನಾದರೂ ಒಂದು ಡಿಸಿಷನ್ ತೊಗೊಂಡು ಅಟ್ಲೀಸ್ಟ್ DK ಶಿವಕುಮಾರ್ ಈ ಸಂಭ್ರಮದ ಜೊತೆ ಇಲ್ಲಿ ಜನಗಳಿಗೋಸ್ಕರನೇ ನಾನು ಏನಾರು ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಮುಂದಕಾರ ಮಾಡ್ತೀನಿ ಅಂತ ಹೇಳೋ ಅಂಥದ್ದು ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಹಂಗಾಗಿ ಇವತ್ತೇನಂದರೆ ಅವ್ರಿಗೆ ಜನಗಳಕ್ಕಿಂತ ನಾನು CM ಆಗಬೇಕು ಅನ್ನೋ ಒಂದೇ ಅವ್ರದ್ದು ಹಠ ಬಿದ್ದಿದ್ದಾರೆ ವಿನಃ ಜನಗಳಿಗೆ ಏನಾಗಬೇಕು, ಜನಗಳಿಗೋಸ್ಕರ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋದು ಇವತ್ತವರೆಗೂ ಮಾಡಿಲ್ಲ. ಮುಂದೆ ಮಾಡ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅವ್ರು ಕಂಟಿನ್ಯೂ ಅವ್ರು ಬರ್ತಾರೋ ಇಲ್ವೋ ಅನ್ನೋದೇ ನಮ್ಮ ಡೌಟಲ್ಲಿದೆ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಅವ್ರಿಗೆ ಬಿಟ್ಕೊಡಲ್ಲ. ಸೊ ಕೆಲವರು ಪಾಪ ಕಾಂಗ್ರೆಸ್ ಅಭಿಮಾನಿಗಳು ನಮ್ಮ DK ಬರಬೇಕು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಬಿಟ್ಕೊಡಲ್ಲ, ಇವ್ರು ಆಗೋದಿಲ್ಲ. ಇದೇ ಥರ ಹಿಂಗೆ ಗಲಾಟೆಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನು ಸಾಧಿಸ್ತಾರೆ ಹಂಗಾರೆ ಈ ದ್ವಂದ್ವನಿಟ್ಟು ಜನ ಇವ್ರಿಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ಪಾಠ ಕಲಿಸ್ಬೇಕು. ಕಡೆ ಪಕ್ಷ ಹೈಕಮಾಂಡ್ ರಿಯಾಕ್ಟ್ ಮಾಡಬೇಕಲ್ವಾ ಮೇಡಮ್? ಏನಾಗಿದೆ, ಹೈಕಮಾಂಡ್ ಪಾಪ ಇಲ್ಲಿ ಬಂದು ನೋಡೋ ಅಂಥದ್ದು ಇರಲ್ಲ. ಈಗ ಹೈಕಮಾಂಡ್ಗೆ ಡೈರೆಕ್ಟಾಗಿ ಇದೆ ಇಲ್ಲ. ಆದ್ರೂ ಇವಾಗ ಇಲ್ಲಿ ಉಳಿಸ್ಕೊಬೇಕು ಮೇಡಮ್. ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಉಳಿಸ್ಕೊಳ್ಬೇಕು. ಈಗ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಇನ್ಯಾರು ಅಂತ ಲೀಡ್ರ್ ಇಲ್ಲ. ಹೇಳ್ಕೊತಾರೆ ಪರಮೇಶ್ವರ್ ಇರ್ಬೋದು, ಖರ್ಗೆ ಇರ್ಬೋದು, ಇವರೆಲ್ಲರಿಗೆ ದೊಡ್ಡ. ಬಟ್ ಸಿದ್ದರಾಮಯ್ಯ ಇಸ್ ದಿ ಬೆಸ್ಟ್ ಲೀಡರ್ ಆಫ್ ದಿ ಕರ್ನಾಟಕ ಸದ್ಯದ ಪರಿಸ್ಥಿತಿನಲ್ಲಿ. ಜನಗಳಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ನ ನಾಯಕರುಗಳಿಗೆ ಸಿದ್ದರಾಮಯ್ಯ ಅಷ್ಟೇ ಬೇಕಾಗಿರೋದು. ಜನಗಳ ಪರವಾಗಿ ಇವ್ರು ಯಾರು ಒಳ್ಳೆ ನಾಯಕರಲ್ಲ. ಇದು ಮುಂದಿನ ದಿನಗಳಲ್ಲಿ ಜನ ಇವ್ರಿಗೆ ಪಾಠ ಕಲಿಸ್ತಾರೆ ಅಂತ ನಾನು ಹೇಳ್ತೀನಿ. ರೈಟ್. ರಿಷಿಕ್ ಅವರೇ, ನೀವು ಹೇಳಿ, ಡಿನ್ನರ್ ಮೂಲಕ ಶಾಸಕರನ್ನು ಓಲೈಸುವ ಪ್ರಯತ್ನ ಮಾಡ್ತಾರೆ ಅಂದರೆ ಆ ಶಾಸಕರು ಯಾರೂ ಕೂಡ ಹಾಗಾದರೆ DK ಶಿವಕುಮಾರ್ ಪರವಾಗಿಲ್ಲ? ಮೇಡಮ್ ನೋಡಿ, ನಾನು ನನ್ನ ಫಸ್ಟ್ ರಿಮಾರ್ಕಲ್ಲಿ ನಾನು ಹೇಳಿದೆ ನಿಮಗೆ, ಯಾವ್ದಾದ್ರು ಒಬ್ಬ ನಾಯಕಂದು ಪ್ರೆಸೆನ್ಸ್ ಯಾವ ರೀತಿ ಇರುತ್ತೆ, ಡೈರೆಕ್ಟಾಗಲಿ ಇಂಡೈರೆಕ್ಟಾಗಲಿ ಅಂತ ಹೇಳಿದ್ರೆ, ಒಬ್ಬ ಶಾಸಕ ಗೆಲ್ಲಬೇಕಾದ್ರೆ ಯಾವುದಾದ್ರೂ ಫೇಸ್ ತೋರಿಸಿ ಅಥವಾ ಯಾರ್ದಾದ್ರು ಇನ್ಫ್ಲೂಯೆನ್ಸ್ ಆಗಿ ಅಥವಾ ಯಾರ್ದಾದ್ರು ಒಂದು ನಾನು ಭಾಷಣ ಮಾಡಿದೆ ನನ್ನ ಪ್ರೆಸೆನ್ಸಲ್ಲಿ ಗೆಲ್ಸಿದ್ದೀನಿ ಅನ್ನೋವಂಥದ್ದು ಒಂದು ಎಫೆಕ್ಟ್ ಇರುತ್ತೆ. ಸೊ ಆ ಎಫೆಕ್ಟ್ಗಳು ಯಾರ್ಯಾರಿಗಿತ್ತು, ಎಷ್ಟು ಜನಕ್ಕೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಇವತ್ತು ಅನ್ಡಿಸ್ಪ್ಯೂಟೆಡ್ ಆಗಿ ಬಂದ್ಬಿಟ್ಟು ಸಪೋರ್ಟಿಗೆ ಬರ್ತಾರೆ. ಒಂದು. ಎರಡನೇದು, ತಾವು ಕೇಳಿದ್ರೆ ಡಿನ್ನರ್ ಪೊಲಿಟಿಕ್ಸ್ ಮಾಡಿದ ತಕ್ಷಣ ಬರ್ತಾರಾ ಅಂತ ಹೇಳೋದೇ ಆಗೋಂಗಿದ್ರೆ, ಇವರು ಕಾಂಗ್ರೆಸ್ ಸರ್ಕಾರ ಬಂದಿದ್ದ ದಿವಸದಿಂದ ಇವತ್ತಿನವರೆಗೂ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ಸಾಕಷ್ಟು ಡಿನ್ನರ್ಗಳಾಗೋಗ್ಬಿಟ್ಟಿದ್ದಾವೆ. ನೀವು ಹೊಸದಾಗಿ ಒಂದು ಮೆನ್ಯೂನೇ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಅಂದರೆ ನಿಮಗೆ ಪರಮೇಶ್ವರ್ ಸ್ಪೆಷಲ್ಲು, DK ಸ್ಪೆಷಲ್ಲು, ಸಿದ್ದರಾಮಯ್ಯ ಸ್ಪೆಷಲ್ಲು ಅಥವಾ ಅವ್ರ ಬಣ ಸ್ಪೆಷಲ್ಲು, ಈ ಥರದೇ ಒಂದು ಸ್ಪೆಷಲ್ ಮೆನು ಮಾಡ್ಬೋದಾಗಿತ್ತು ನೀವು. ಅಂದರೆ ಅದ್ರಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋ ಥರ ಅಂತ. ಸೊ ಆ ರೀತಿ ಯಾವ ಶಾಸಕರು ಒಪ್ಕೊಳ್ಳೋದಿಲ್ಲ, ಯಾರು ಶಾಸಕರು ಬರೋದು ಇಲ್ಲ. ಇನ್ನು ನಿಮಗೆ ಈಗ ಈ ಬಜೆಟ್ ನಡೆಯೋದಕ್ಕಿಂತ ಮುಂಚೆ ಒಂದು 10 ಜನ ಫಾರಿನ್ಗೆ ಹೋಗಿದ್ರು, ಅವರು ಒಂದಷ್ಟು ಜನ ವಾಪಸ್ ಬಂದರು. ಅವ್ರು ಏನು ಸಾಧನೆ ಮಾಡೋಕೆ ಹೋದ್ರು ನಮಗಂತೂ ಗೊತ್ತಿಲ್ಲ. ಅವ್ರು ಏನು ಅಧ್ಯಯನ ಮಾಡ್ಕೊಂಬಂದ್ರು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅಂದರೆ ಈಗ ಅನಿಮಲ್ ಹಸ್ಬೆಂಡ್ರಿಲಿ ಹಸುಗೆ 4 ಕಾಲಿರುತ್ತೆ ಅಂತ ತಿಳ್ಕೊಂಡು ಬಂದರೆ ಇಲ್ವಾ ನಮ್ಗೇನೋ ಗೊತ್ತಿಲ್ಲ ಅದೇನು ಮಾಡಕ್ಕೆ ಹೋಗಿದ್ರು ಅಂತ. ಏನಿವೆ ಅವನ ರೈಟರ್ ಔಟ್. ಇನ್ನು ಬೇರೆ ಇಲ್ಲಿರೋ ವಿಚಾರಗಳನ್ನೇ ನಾವು ಹೇಳೋದಾದ್ರೆ, ಈಗ ನೋಡಿ ಇತ್ತೀಚೆಗೆ ಫೈನಾನ್ಷಿಯಲ್ ಬಜೆಟ್ ಸನ್ಮಾನ್ಯ ಸಿದ್ದರಾಮಯ್ಯವರು 17ನೇ ಬಜೆಟ್ ಮಂಡಿಸಿದ್ರು. ಅವ್ರು ಹೇಳ್ಕೊಂಡಿದ್ದು ಅಥವಾ ಬೇರೆಯವ್ರು ಹೇಳೋದು 17ನೇ ಬಜೆಟ್ ಬೆಳೆಸ್ತೀನಿ ಅಂತ ಹೇಳ್ತಾರೆ. ವಿಪರ್ಯಾಸ ಏನು ಅಂತ ಹೇಳಿದ್ರೆ, ನಮಗೂ ಅಷ್ಟೇ 17ನೇ ಬಜೆಟ್ ಮಂಡಿಸಿದ್ರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಹೋಗೋ ಟೈಮಲ್ಲಾದರೂ ಅಟ್ಲೀಸ್ಟ್ ಜನರಿಗೆ ಏನಾದ್ರು ಉದ್ಧಾರ ಆಗುವಂಥ ಬಜೆಟ್ ಕೊಟ್ಬಿಟ್ಟು ಹೋಗಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ನೀವು ಕೊಟ್ಟಿರುವಂಥ ಬಜೆಟ್ ಹೆಂಗಿದೆ ಅಂತಂದ್ರೆ, ಲಾಸ್ಟ್ 3 ಕ್ಯುಮ್ಯುಲೇಟಿವ್ ನೀವು ತಗೊಂಡ್ರೆ more than 30% ಅನುದಾನ ಖರ್ಚಾಗಿಲ್ಲ. ಒಂದು, ಅದು ಆನ್ ದ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಎರಡನೇದು, ನಿಮಗೆ ಇವರು ಏನು ಫೈನಾನ್ಷಿಯಲ್ ಡಿಸಿಪ್ಲಿನ್ 14th ಫೈನಾನ್ಷಿಯಲ್ ಕಮಿಷನು, 15th ಫೈನಾನ್ಷಿಯಲ್ ಕಮಿಷನು, ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಅಂದ್ಬಿಟ್ಟು ಏನು ಕಾಂಗ್ರೆಸ್ ಅವರು ಬಬಡಿ ಹೊಡ್ಕೊಂತಾರಲ್ವಾ, ಅದೆಲ್ಲದಕ್ಕೂ ಮೂಲ ಕಾರಣ ಬಂದಿರೋದೇ ಫಿಸಿಕಲ್ ಇಂಡಿಸಿಪ್ಲಿನ್ ಮಾಡಿರುವಂಥದ್ದು 2013 to 18 ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ದಾಗಲೇ ಇದೆಲ್ಲ ಆಗಿರುವಂಥದ್ದು. ಇನ್ನು ನಿಮಗೆ GSDP ನಾವು ನೋಡೋದಾದ್ರೆ 24.94 ಇದೆ. ನಿಮಗೆ 25 ಕ್ರಾಸ್ ಆಯಿತು ಅಂದರೆ ಯು ಆರ್ ನಾಟ್ ಎಲಿಜಿಬಲ್. ನಿಮ್ಗೆ ಅಂದರೆ ಬಾರ್ಡರ್ ಲೈನಿಗೆ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಇದು ಇವ್ರು ಮಾಡಿರುವಂಥ ಸಾಧನೆಗಳು. ಸೊ ಇಷ್ಟೆಲ್ಲ ನೀವು ಸಾಧನೆ ಮಾಡಬೇಕಾದ್ರೆ ಈ ಕಡೆ ಡೆವಲಪ್ಮೆಂಟ್ಸ್ಗೆ ಅಂತ ಅಂದ್ಬಿಟ್ಟು ನೀವು ಒಂದು ನೆಟ್ಟಿಗೆ ಅನುದಾನ ಕೊಡಕ್ಕೆ ಬರಲ್ಲ. ಅನುದಾನ ಇದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಈಗ ಒಂದು ವೇಳೆ ಅನುದಾನ ಇದೆ ಅಂತ ಇಟ್ಕೊಂಡು ಮಾತಾಡೋಣ, ನಿಮಗೆ ಮೋರಲೆಸ್ 1.6 ಲಕ್ಷ ಕೋಟಿ ಓವರ್ ಹೆಡ್ ಕಾಸ್ಟ್ ಖರ್ಚಾಗುತ್ತೆ. ಗ್ಯಾರಂಟಿಗೆ ಅಂತ 60,000 ಕೋಟಿ ಇಟ್ಟಿದ್ದೀರಾ. ಆಮೇಲೆ ಸಾಲ ಎಷ್ಟು ಕಟ್ತಾರೆ ಗೊತ್ತಾ ಮೇಡಮ್ ನಿಮಗೆ? ಒಟ್ಟು ಸರಿ ಸುಮಾರು 70 ರಿಂದ 80 ಸಾವಿರ ಕೋಟಿ. ಎಷ್ಟು ಹೇಳಿ? ವರ್ಷಕ್ಕೆ 70 ರಿಂದ 80 ಸಾವಿರ ಕೋಟಿ ಬರೀ ಸಾಲ ಕಟ್ಟಬೇಕು, ಇಂಟ್ರೆಸ್ಟ್. ಸೊ ನೀವು ಇದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ನಿಮಗೆ ಏನು ಉಳಿತದೆ? ನಿಮಗೆ 4.5 ಲಕ್ಷ ಕೋಟಿ. ಇಲ್ಲಿ ಈ 4.5 ಲಕ್ಷ ಕೋಟಿ ಇಲ್ಲಿ ಹಳೆ ಈಗ ಬಿಲ್ ಕೊಡಬೇಕು ನಿಮಗೆ, ಯಾರು ಗುತ್ತಿಗೆದಾರ ಕಾಂಟ್ರಾಕ್ಟರ್ದು 40,000 ಚಿಲ್ಲರೆ ಅವ್ರಿಗೆ ಕೊಡಬೇಕು.
ಕೊಡಬೇಕು ನಿಮಗೆ. ಇನ್ನು ಎಷ್ಟೊಂದು ಸತಿ ಹೇಳ್ತಿದ್ದಾರೆ ನೀರಾವರಿಗೆ ಏನು ಕೊಟ್ಬಿಟ್ರು, ನೀರಾವರಿಗೆ ಯಾವ್ದು ಕೊಟ್ಬಿಟ್ರು, ಎಷ್ಟು ಇಟ್ಬಿಟ್ರು ಅಂತ ಹೇಳ್ತಾರೆ. ನೀರಾವರಿಗೆ ನಿಮಗೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನಿಮಗೆ ಇನ್ನು 2 ವರ್ಷ ಕಂಪ್ಲೀಟ್ ಮಾಡಬೇಕು ಅಂದರೆ ನಿಮಗೆ 60,000-70,000 ಕೋಟಿ ಬೇಕು. ಎಲ್ಲಿದೆ 60,000-70,000 ಕೋಟಿ? ನಿಮಗೆ ನಿಮ್ಮ ಯೋಗ್ಯತೆಗೆ 5,000 ಕೋಟಿನೂ ಇಲ್ಲ ನಿಮಗಲ್ಲಿ. ಈಗ ನಾನು ಹೇಳಕ್ಕೆ ಬಯಸುವಂಥದ್ದು ಏನು ಅಂದರೆ ಇದೆಲ್ಲ ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಬ್ಯಾಂಗ್ಳೂರಲ್ಲಿ ಏನೋ ಮೆಟ್ರೋ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು, ಎಲ್ಲಿ ಅಲ್ಲ ಸಾರಿ ಸುರಂಗ ಟನಲ್ ಮಾಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು 6,500 ಕೋಟಿ ನಿಮಗೆ ಫಸ್ಟ್ ಪ್ರೊಜೆಕ್ಟೆಡ್ ಬಜೆಟ್ ಇದ್ದು. ಇವತ್ತು ಎಷ್ಟಿದೆ ಗೊತ್ತಾ ನಿಮಗೆ? 18,000 ಕೋಟಿ ಇದೆ. 6,000 ಇಲ್ಲಿ, 18,000 ಕೋಟಿಯಲ್ಲಿ. ಇದರ ಜೊತೆಗೆ ಇವಾಗ ಒಂಥರ ಈ ಕರಪ್ಷನ್ ಮಾಡಿ ತಿನ್ನೋಂಥ ಯಜ್ಞಗಳಾಗ್ಬಿಟ್ಟಿದ್ದಾವೆ. ಏನು ಮಾಡ್ತೀರಾ ಬೆಂಗಳೂರಿಗೆ ಅಂದರೆ ಬರೀ ನಾವು 100 ಟನಲ್ ಮಾಡ್ತೀನಿ, ಏನು ಮಾಡ್ತೀರಾ 100 ಟನಲ್ ಮಾಡ್ತೀನಿ. ಇದೊಂದು 100 ಟನಲ್ ಹೇಳಿದ್ದಾರೆ, ಇನ್ನೊಂದು 2-3 ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ 100 ಟನಲ್. ಎಲ್ಲಿಂದ ನಿಮಗೆ ಮೈಸೂರು ಇದು NH4 ನಿಮಗೆ ನೆಲಮಂಗಲ ರೂಟ್ ಇದೆ ನೋಡಿ, ಅಲ್ಲಿಂದ ನಿಮಗೆ ಮೈಸೂರು ರೋಡ್ ವಾಯ ಎಲೆಕ್ಟ್ರಿಸಿಟಿ ಎಲ್ಲೋ ಒಂದು ಕಡೆ ಕೊಟ್ಬಿಡ್ತಾರಂತೆ. ಅದಕ್ಕೆ ಎಷ್ಟು 40,000 ಕೋಟಿ ಏನೋ ಚಿಲ್ಲರೆ ಅಂತ ಪ್ರೊಜೆಕ್ಷನ್ ಇವೆಲ್ಲ ಹೇಳಿರೋದು. ಇಷ್ಟೆಲ್ಲ ನಿಮಗೆ ಮಾಡೋಕ್ಕೆ ಕೈಯಲ್ಲಿ ದುಡ್ಡೆಲ್ಲಿದೆ ಸ್ವಾಮಿ ನಿಮ್ಮ ಹತ್ರ? ಇರೋ ಹಳೇದು ಬಜೆಟಲ್ಲೇ 30% ಖರ್ಚು ಮಾಡಿಲ್ಲ. ಎರಡನೇದು ನೀವು ಒಂದು ವೇಳೆ ಎಲ್ಲ ಖರ್ಚು ಮಾಡಿದ್ದೀರಾ ಅನ್ನೋದೇ ಒಂದು ವೇಳೆ ಆಗೋದಾದರೆ ನಿಮಗೆ ಸರ್ಕಾರಿ ನೌಕರರು ಅಂದರೆ ಅರೆ ಸರ್ಕಾರಿ ನೌಕರರು KSRTC BMTC ಇವರೆಲ್ಲ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ? ಅವ್ರು ಯಾಕೆ ಕರಿಯರ್ಸ್ ಇಟ್ಕೊಂಡಿದ್ದೀರಾ ನೀವು ಆಶಾ ಕಾರ್ಯಕರ್ತರು ಯಾಕೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ? ಈಗ ಡಾಕ್ಟರ್ಸ್ಗಳು ನಾಳೆ OPD ಎಲ್ಲ ಮುಚ್ಕೊಂಡು ಕುತ್ಕೊಂಡಿದ್ದಾರೆ ನಾಳೆ ನಡೆದು ಕಂಪ್ಲೀಟ್ ಆಗಿ. ಅವ್ರು ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಹಂಗಾದ್ರೆ? ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, ಇನ್ನು ಬೇರೆ ಎಲ್ಲ ಸಚಿವಾಲಯದಲ್ಲೂ ನಾವು ನೋಡ್ಕೊಂಡ್ ಬರೋದೇ ಆದ್ರೆ ನಿಮಗೆ more than 50-60% they have deducted, they have reduced. ಸೊ ನೀವು ರೆಡ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು 4.5 ಲಕ್ಷ ಕೋಟಿ ಬಜೆಟ್ ಕೊಟ್ಟು ಹತ್ತತ್ರ 8 ಲಕ್ಷ ಕೋಟಿ ನೀವು ಸಾಲ ಮಾಡಿಬಿಟ್ಟು ಎಲ್ಲಿ ಹೋಗ್ತಾ ಇದೆ, ಏನ್ ಮಾಡ್ತಾ ಇದ್ದೀರಾ ನೀವು? ಉತ್ತರ ಕೊಡಿ ಜನಕ್ಕೆ. ಅಭಿವೃದ್ಧಿ ನಾವು ಕೇಳ್ತಾನೆ ಇಲ್ಲ, ಯಾಕಂದ್ರೆ ಅಭಿವೃದ್ಧಿ ಆಗೋದು ಇಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ. ಬಟ್ ಇರೋ ದುಡ್ಡು ಖರ್ಚು ಕೊಡಿ, ಅದಕ್ಕಾದ್ರೂ ಲೆಕ್ಕ ಕೊಡಿ ನೀವು. ಈಗ ಬಜೆಟ್ ಮಂಡನೆ ಮಾಡಿದ್ರು ಎಲ್ಲ ಪ್ರೊಜೆಕ್ಟೆಡ್ ಹಿಂದಿಂದು ಏನ್ ಖರ್ಚಾಗಿದೆ, ಎಲ್ಲಿ ಪ್ರಾಜೆಕ್ಟ್ ಮಾಡಿದ್ರೆ, ಏನ್ ಶಂಕುಸ್ಥಾಪನೆ ಮಾಡಿದ್ರೆ, ಎಕ್ಸಿಕ್ಯೂಷನ್ ಯಾವ್ದಾಗಿದೆ ಅಂತ ಹೇಳಿದ್ರೆ ಒಂದಕ್ಕೂ ಉತ್ತರ ಇಲ್ಲ ಕಾಂಗ್ರೆಸ್ ಅವರ ಹತ್ರ. ಇನ್ಕ್ಲೂಡಿಂಗ್ ರೈಟ್ ಫ್ರಮ್ ದ CM, ಅವರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಮಿನಿಸ್ಟರ್ ಅವರೇ ಇರುವಂತದ್ದು. ಈಗ DCM ಅವ್ರು ಕೇಳಿ CM ಕೇಳಿ ಇಲ್ಲಿವರೆಗೂ ಯಾವ್ದಾದ್ರು ಒಂದು ಅಭಿವೃದ್ಧಿ ವಿಚಾರವಾಗಿ ಯಾವ್ದಾರು ಒಂದು ವಿಚಾರವಾಗಿ ಮಾತಾಡಿದಾರ? ಯಾವ್ದಾರು ಕಾಂಗ್ರೆಸ್ ಸರ್ಕಾರ ನನ್ನ ಕ್ಷೇತ್ರದಲ್ಲಿ ಇಷ್ಟು ಹಣ ತಗೊಬಂದೆ ಇಂಥ ಪ್ರಾಜೆಕ್ಟ್ ಮಾಡಿದೀನಿ ಬನ್ನಿ ಅಂತ ಮಾಧ್ಯಮದವ್ರನ್ನ ಕರ್ಕೊಂಡೋಗಿ ಯಾವ್ದಾದ್ರು ತೋರಿಸಿದಾರ? ಹೇಳಿರೋಣ ಕಾಂಗ್ರೆಸ್ ಅವರು. ರೈಟ್. ಸಿದ್ದರಾಮಯ್ಯನವರು ಟ್ವೀಟಲ್ಲಿ ಒಂದು ವಿಷಯ ಹಾಕಿದ್ದಾರೆ. ವಿರೋಧ ಪಕ್ಷವಾದ BJP ಸುಳ್ಳು ಕೇಸ್ಗಳನ್ನು ಹಾಕಿ ಬಗೆ ಬಗೆಯ ಕಿರುಕುಳ ನೀಡಿದರು. ಶಿವಕುಮಾರ್ ಅವರು ಮಣಿಯದೆ ಪಕ್ಷಕ್ಕೆ ನಿಷ್ಠರಾಗಿ ಉಳಿದಿರೋದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರಲ್ಲಿರುವ ರಾಜಿ ಇಲ್ಲದ ನಿಷ್ಠೆಗೆ ಸಾಕ್ಷಿ. ಇರ್ಲಿ, ಅವ್ರು ಟ್ವೀಟ್ ಆದ್ರೆ ಹಾಕೊಳ್ಳಿ, ಹಾಲುಜಿಯನ್ನು ಅದು ನಮಗೆ ಬೇಡ. ನಾನು ಈಗ ಇಲ್ಲ ನಿಮ್ಮನ್ನೇ ಗುರಿಯಾಗಿಸಿ ಹೇಳಿರುವಂತದ್ದು ಹೇಳ್ಕೊಳ್ಳಿ. ಅವರು ಬರೀ ಅವರುಗಳ ಕಚ್ಚಾಟ, ಅವರುಗಳ ಕೆಸಚಾಟ ಇದೇ ನಡೆಸ್ತಾ ಇರಲಿ. ನಾನು ಸಿಂಪಲ್ ಒಂದು ಎಕ್ಸಾಂಪಲ್, ಒಂದು ಮಂಗಳೂರು ದಕ್ಷಿಣ ಕನ್ನಡ ಭಾಗ ಇಡೀ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಸೆಕೆಂಡ್ ಇದೆ ಮಂಗಳೂರು. ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಈ ಸರಿ ಅವಿಭಜಿತ ದಕ್ಷಿಣ ಕನ್ನಡ ಮಂಗಳೂರಿಗೆಲ್ಲ ಏನು ಕೊಟ್ಟಿದ್ದಾರೆ ಅಂತ ಏನಾದ್ರು ಗೊತ್ತಿದೆಯಾ? ಯಾರಿಗಾದ್ರು ಏನಾದ್ರು ಹೇಳಕ್ ಸಾಧ್ಯ ಇದೆಯಾ? ಅಷ್ಟು 2ನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇರುವಂತ ಜಾಗಕ್ಕೆ ಏನು ಕೊಟ್ಟಿಲ್ಲ. ಝೀರೋ, ಬಿಗ್ ಝೀರೋ. ತಾರತಮ್ಯ ಇವ್ರದ್ದು, ಏನು ಮಾತಾಡೋಕ್ಕಾಗಲ್ಲ. ನಾವು ನೋಡಿ ಮಾತಾಡ್ತೀವಿ ಇಲ್ಲಿ ಈ ಸಮಸ್ಯೆಗಳು ಮಾತಾಡಕ್ ಹೋದ್ರೆ ಮಾರ್ಚ್ 11ರಿಂದ ಈಗ ನಾಳೆಯಿಂದನ ವೈದ್ಯರು OPD ಎಲ್ಲ ಸ್ಟಾಪ್ ಆಗ್ತಿದೆ. ಸಡನ್ ಆಗಿ OPDಗೆಲ್ಲ ಹೋಗೋವರಿಗೆ ಈ ಮೊದಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ ಅಥವಾ ಯಾರು ಸಿಬ್ಬಂದಿಗಳಿಲ್ಲ, ಶಾಲೆಗಳಲ್ಲಿ ಟೀಚರ್ಸ್ಗಳಿಲ್ಲ. ನಾನು ಹೇಳುದು ಮೇಡಮ್, ನಿಮ್ಗೆ ಮನುಷ್ಯರಿಗೆ CT ಸ್ಕ್ಯಾನ್ ಮಾಡಕ್ ಮೆಷಿನ್ ಇಲ್ಲ. ಇವ್ರ ಪ್ರೊಜೆಕ್ಷನ್ನು ನಾವು ಏನದು ದನಗಳದು ಹಸುಗಳದು ಇರೋಂಥ ಆಸ್ಪತ್ರೆಗೆ CT ಸ್ಕ್ಯಾನ್ ಮೆಷಿನ್ ಕೊಡ್ತೀನಿ ಅಂತ ಬೊಗಳೆ ಬಿಟ್ಕೊಂಡು ಹೊರಡ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ. ರೀಸೆಂಟ್ ಆಗಿ ಯಾವುದೋ ಒಂದು ಪ್ರೈವೇಟ್ ಚಾನೆಲ್ ಕೂಡ ರಿಯಾಲಿಟಿ ಚೆಕ್ ಮಾಡಿದ್ದು ನಾನು ನೋಡಿದೆ, ಗಮನಿಸಿದೆ. ಕೋಲಾರದಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಬೇಕು ಅಂದರೆ ಪಾಪ ಗೌರ್ಮೆಂಟ್ ಆಸ್ಪತ್ರೆ ಹೋಗಿರ್ತಾರೆ, 4,000 ರೂಪಾಯಿ ಕೊಟ್ಟು ಹೊರಗಡೆ ಹೋಗಿ ಅಂತಾರೆ. ಯಾಕೆ ಸ್ಕ್ಯಾನಿಂಗ್ ಮಿಷನ್ ಹಾಳಾಗಿದೆ. 1,40,00,000 ಕೊಟ್ಟು ಸ್ಕ್ಯಾನಿಂಗ್ ಮಿಷನ್ ಗೌರ್ಮೆಂಟ್ ಆಸ್ಪತ್ರೆ ಕೊಡೋಕ್ಕೆ ಇವ್ರ ಹತ್ರ ಇಲ್ಲ. ಸಿಬ್ಬಂದಿಗಳಿಗೆ ಸ್ಯಾಲರಿ ಕೊಡೋಕ್ಕಿಲ್ಲ, ಸಿಬ್ಬಂದಿಗಳು ನೇಮಕ ಮಾಡ್ತಾ ಇಲ್ಲ, ಅಥವಾ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಅಥವಾ ಅತಿಥಿ ಶಿಕ್ಷಕರಿಲ್ಲ. ಇವಾಗ ಒಂದು ಇಲ್ಲಿ ನಾನು ಇತ್ತೀಚೆಗೆ ಮಾಡ್ತೀನಿ ಸಮಸ್ಯೆನ ಜನ ಎದುರಿಸ್ತಿದ್ದಾರೆ ಅನ್ನೋದಾದ್ರೆ ಆ ದುಡ್ಡು ಏನಾಯ್ತು ಅಂತ ಪ್ರಶ್ನೆ ಮಾಡ್ಬೇಕಾದ್ರೆ ನೀವು ಒಂದು ಪ್ರಶ್ನೆ ನಾನು ಈ ವಾಹಿನಿ ಮುಖಾಂತರ ಒಂದು ನಿಮಿಷ ಈ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಕೇಳ್ತೀವಿ. ಇತ್ತೀಚೆಗೆ ಅವರು ಹೇಳಿದ್ರು 40,000 ನಾವು ಎಂಪ್ಲಾಯ್ಮೆಂಟ್ ಇದು ಮಾಡಿದ್ವಿ ಅಂತ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರೇ ಯಾವ ಇಲಾಖೆ ಮಾಡಿದ್ರಿ, ಏನು ಮಾಡಿದ್ರಿ ಅದನ್ನಾದ್ರೂ ಹೇಳಿ. ಯುವ ಜನರ ವಿರೋಧಿ ಸರ್ಕಾರ ಇದು. ಯುವ ಜನತೆಗೆ ಅಂತ ಒಂದು ಸುಮ್ಮನೆ ಆದ್ರೂ ಏನು ಬದಿಕಿಡ್ತಾ ಇದ್ದ ದುಡ್ಡು ಅದು ಇಲ್ಲ, ಮೊದಲೇ ಏನು ಮಾಡಿಲ್ಲ. ಯುವಕರ ವಿರೋಧಿ ಸರ್ಕಾರ ಅಲ್ವಾ ಅದು? ಯುವಕರು ಯಾರು? ಮುಂದಿನ ಜನಾಂಗನೇ ನಮ್ಮ ಯುವಕರು. ಯುವ ಪೀಳಿಗೆಗೆ ನಿಜವಾಗ್ಲೂ ಅವ್ರು ಒತ್ತು ಕೊಡ್ಬೇಕಾಗ ಬದಲು ಅದಕ್ಕೆ ಕೊಟ್ಟಿರೋ ಬಜೆಟ್ ಅನ್ನೇ ತೆಗ್ದ್ಬಿಟ್ಟಿದ್ದಾರೆ.
ಅಂದ್ರೆ ಯುವಕರ ವಿರೋಧಿ ಸರ್ಕಾರ ಹೌದಲ್ವಾ ಇದು? ನಾನ್ got it, ಹೇಳ್ತಿರೋದು. got it. ನೋಡಿ ನಿಮ್ಮದೇ ಇದು ಚರ್ಚೆ, ನೀವೇ ಅವರನ್ನು ಅವ್ರ ಬಗ್ಗೆ ನೀವು ಮಾತಾಡಿ, ನಿಮ್ಮ ಬಗ್ಗೆ ಅವ್ರು ಮಾತಾಡಿ, ನಮಗೆ ಬೇಡ, ಅದು ಪರ್ಸನಲ್ ನಮಗೆ ಬೇಡ. ನಾನು ಹೇಳೋದು ರಾಜ್ಯದ ಜನ ಏನಾಗ್ತದೆ, ರಾಜ್ಯದ ಕರ್ನಾಟಕ ಸರ್ಕಾರ 7 ಕೋಟಿ ಕನ್ನಡಿಗರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ತಾರತಮ್ಯ ಯಾಕೆ ಮಾತಾಡ್ತಿದ್ದೀರಾ? ನೀವು 17ನೇ ಬಜೆಟ್ ಮಂಡನೆ ಮಾಡಿದಿರಾ, ಈ ತರ ಸಾಲ ಮಾಡಿ ಬಜೆಟ್ ಮಂಡನೆ ಮಾಡೋಕ್ಕೆ ನೀವೇ ಬೇಕಾ? ಆರ್ಥಿಕ ತಜ್ಞರು ಬೇಕಾ ಇದಕ್ಕೆ? ಇಷ್ಟು ಸಾಲ ಮಾಡಿ ಇಷ್ಟು 152 ಕೋಟಿ ಬಡ್ಡಿ ಕಟ್ಟುವುದು, ದಿನಕ್ಕೆ ಬಡ್ಡಿ ಕಟ್ಟಬೇಕು ಅಂದ್ರೆ ಕರ್ನಾಟಕ ಯಾವ ಪರಿಸ್ಥಿತಿಯಲ್ಲಿದೆ? ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ವೀಕ್ಷಕರು ಇದನ್ನು ಗಮನಿಸಬೇಕು. 55,000 ಕೋಟಿ ಬಡ್ಡಿ ಅಂದ್ರೆ ಡಿವೈಡೆಡ್ ಬೈ 89,000 ಮೇಡಮ್ ಟೋಟಲ್ ಬಡ್ಡಿ ಕಟ್ಟಬೇಕಾಗಿರೋದು 89,000. ನಾನು ಈಗಿರೋದು ಅದು ಬರೋ ತಿಂಗಳಿಂದ 89, ಈಗ 55,000 ಈಗ ಕಟ್ತಾ ಇದ್ರೆ ಅದು ಡಿವೈಡೆಡ್ ಬೈ 365 ಮಾಡಿದ್ರೆ ಒಂದು ದಿನಕ್ಕೆ 152 ಕೋಟಿ ಸಾಧ್ಯ ಇದೆ. ಬರೀ ಬಡ್ಡಿ, ಇದು ಅಸಲಲ್ಲ ಅಥವಾ ಸಾಲರಿ ಕೊಡೋದಲ್ಲ, ಬೇರೆ ಖರ್ಚು ಯಾವುದೂ ಇಲ್ಲ. ಈಗ ಇವರಿಗೆ ಸಾಲರಿ ಕೊಡಕ್ಕೂ ಸಾಲರಿ ಕೊಡಕ್ಕೂ ಸಾಲ ತಗೋಬೇಕು ಅಂತ ಹೇಳಿದಾಗ ಇವರು ಒಂದು ಕಡೆ ಎಲ್ಲಾರು ಒಂದು, ಈಗ ಗ್ಯಾರಂಟಿ ಕೊಡ್ಲಿ, ನಾವು ಗ್ಯಾರಂಟಿಗೆ ವಿರೋಧಿ ಅಲ್ಲ, ಆದ್ರೆ 56,000 ಇಂಟು 3 ವರ್ಷ ಎಷ್ಟಾಯ್ತು? ಇದೇ ದುಡ್ಡಲ್ಲಿ ಯಾರಿಗಾರು ಮಕ್ಕಳಿಗೆ, ಬಡವರಿಗೆ ಅಥವಾ ಸ್ಕೂಲ್ ಫ್ರೀ ಮಾಡ್ಬೋದಾಗಿತ್ತು, ಆಸ್ಪತ್ರೆ ಮಾಡ್ಬೋದಾಗಿತ್ತು. ಈಗಲಾದ್ರೂ ನಾವು ಮಾಡಿದ್ರಿ ನೋಡಿ, ನಾವು ಹಿಂದೆ ಖಂಡಿತ ನಾನು ಆಡಳಿತದಲ್ಲಿ ನಿಮ್ಗೆ ಈಗ ನೋಡಿ ಪ್ರತಿಪಕ್ಷದಲ್ಲಿದ್ದಾಗ ಎಷ್ಟೆಲ್ಲ ಐಡಿಯಾ ಬರುತ್ತೆ. ಡೂ ಯು ಥಿಂಕ್ ನಾನು ಐಡಿಯಾ ಅಲ್ಲ ಯಾವತ್ತಾದ್ರೂ, ಒಂದು ನಿಮಿಷ, ಒಂದ್ ಸೆಕೆಂಡ್ ನಾನು ಮುಗಿಸ್ತೇನೆ. ನಾನು ಯಾವತ್ತಾದ್ರೂ 152 ಕೋಟಿ ಬಡ್ಡಿ ಕಟ್ಟುವ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದಿತ್ತಾ? ಬಡ್ಡಿ ಕಟ್ಟುವ ಪರಿಸ್ಥಿತಿ ಬಂದಿತ್ತೋ ಇಲ್ಲೋ ಮೇಡಮ್? ಅವ್ರು ಕಡೆ ಪಕ್ಷ ಗ್ಯಾರಂಟಿ ಕೊಟ್ಟು ಏನೋ ಸರಿದು ಏನೋ ಒಂದು ಪ್ರಯತ್ನ ಮಾಡಿ. ಅಲ್ಲ, ನೀವಿದ್ದಾಗ ಸರ್ಕಾರಿ ಶಾಲೆಗಳು ಹೈಟೆಕ್ ಶಾಲೆಗಳಾಗ್ಬಿಟ್ವಾ? ಸರ್ಕಾರಿ ಆಸ್ಪತ್ರೆಗಳು ಹೈಟೆಕ್ ಆಸ್ಪತ್ರೆಗಳಾಗ್ಬಿಟ್ವಾ? ನಿಮ್ಮ ಪ್ರಶ್ನೆಗೆ ಒಂದು ಉತ್ತರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನೊಂದು NCRB ಡಾಟಾ ನೋಡಿದೆ. 40% ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಾನು ಹೇಳೋದು ಯಾವುದಾದ್ರೂ ಒಂದು ಇಲಾಖೆಯಲ್ಲಿ, ಅಥವಾ ಕಾನೂನು ಸುವ್ಯವಸ್ಥೆ, ಅಥವಾ ಮಹಿಳೆಯರ ಬಗ್ಗೆ, ಅಥವಾ ರೈತರ ಬಗ್ಗೆ, ನಾನು ಪದೇ ನಾವು ಹೇಳ್ತಾ ಇದೀವಿ. ನೋಡಿ, ರೈತರಿಗೆ ನಾವು ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ಬೊಮ್ಮಾಯಿ ಸರ್ಕಾರ 4,000 ರೂಪಾಯಿ ಕೊಡ್ತಾ ಇದೆ, ಸ್ಟಾಪೇ ಮಾಡಿದ್ರಿ. ರೈತರ ಮಕ್ಕಳಿಗೆ ಅಂತ ರೈತ ವಿದ್ಯಾನಿಧಿ ಕೊಡ್ತಾ ಇದ್ವು, ಅದನ್ನು ಸ್ಟಾಪೇ ಮಾಡಿದ್ರಿ. ಇದನ್ನು ನೋಡಿ, ನಾನು ಹೇಳೋದು ಈ ಸರ್ಕಾರ ಯಾರ ಪರ ಇದೆ? ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಇನ್ನೊಂದು ನೆನಪು ಮಾಡ್ಕೊಳ್ಳೇಬೇಕು. ಇತ್ತೀಚೆಗೆ ನಾವು ನೋಡಿ, ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಒಂದು ಬಣ ಇದೆ, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಮುಸ್ಲಿಮರು ಆಗಲ್ಲ ಅಂತಲ್ಲ, ಖಂಡಿತ ಇಲ್ಲ. ಬಿಹಾರಲ್ಲಿ ಕೂಡ 40 ಜಾಗದಲ್ಲಿ ಮುಸ್ಲಿಮರು ಬಂದಿರುವಂಥದ್ದು ನಮ್ಗೆ ಗೊತ್ತಿದೆ, ನಾವು ಮಾತಾಡಿದ್ದೀವಿ. ಇವತ್ತು ಒಂದು ಮಾತು ಇಲ್ಲಿ ಹೇಳಲೇಬೇಕು, ಇತ್ತೀಚೆಗೆ 840 ಕೋಟಿ ಬಡ್ಡಿ ಮನ್ನಾ ಮಾಡಿದ್ರು ಅಲ್ಪಸಂಖ್ಯಾತ ನಿಗಮಕ್ಕೆ, ಸಂತೋಷ, ಖಂಡಿತ ನಮ್ಮ ವಿರೋಧ ಇಲ್ಲ. ಆದ್ರೆ ಬೇರೆ ನಿಗಮಗಳ ಪಾಡೇನು? ಅಂಬೇಡ್ಕರ್ ನಿಗಮ ಏನಾಯ್ತು, ಅಥವಾ ಬೇರೆ ದೇವರಾಜ ಅರಸು ನಿಗಮ ಏನಾಯ್ತು, ಉಳಿದಿರುವ ಹಿಂದುಳಿದ ವರ್ಗ ನಿಗಮ ಏನಾಯ್ತು, ರೈತರ ಬಡ್ಡಿ ಬಗ್ಗೆ ಏನಾಯ್ತು? ನಾನು ಹೇಳುದು ತಾರತಮ್ಯ ಯಾಕೆ? ನಾನು ಅವಾಗಲೇ ಹೇಳಿದೆ, ಕರಾವಳಿಗೆ 0 ಕೊಟ್ಟಿದ್ದೀರಾ, ಉಡುಪಿ ಈಚೆಗೆ ಆ ಕಡೆ ಇಲ್ವೇ ಇಲ್ಲ ಅಂದ್ರೆ ಅಲ್ಲಿಂದ ಟ್ಯಾಕ್ಸ್ ಕಲೆಕ್ಟ್ ಆಗಲ್ವಾ? ಅಂದ್ರೆ ಒಂದೇ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಬಿಜೆಪಿ ಬಂದಿದೆ, ನಾವ್ ಯಾಕೆ ಕೊಡ್ಬೇಕು? ಅಂದ್ರೆ ಇವರು ಕಾಂಗ್ರೆಸ್ನ ದುಡ್ಡನ್ನು ಕೊಡ್ತಾ ಇದ್ದಾರಾ, ಅಥವಾ ರಾಜ್ಯದ ದುಡ್ಡು ಕೊಡ್ತಾ ಇದ್ದಾರಾ? ರಾಜ್ಯದ ಬೊಕ್ಕ ಖಾಲಿ ಮಾಡಿದೀರಾ, ಕರೆಕ್ಟ್. ಹಾಗಂತೇಳಿ ನೀವು ಟಾರ್ಗೆಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ MLA ನಾವು ಇದ್ರ ಮೊದಲು ಚರ್ಚೆ ಮಾಡಿದ್ವಿ, 25 ಕೋಟಿ ಇವರಿಗೆ 50 ಕೋಟಿ, ಅದು ಇನ್ನ ಕ್ರೆಡಿಟ್ ಆಗಿಲ್ಲ. ಆ ದುಡ್ಡು ಕೂಡ ಕ್ರೆಡಿಟ್ ಮಾತೆತ್ತಿದ್ರೆ ನಾವು ಅದು ಅಭಿವೃದ್ಧಿ ಶೂನ್ಯ ಆಡಳಿತ, ಮೂಲಭೂತ ವ್ಯವಸ್ಥೆ ಇಲ್ವೇ ಇಲ್ಲ, ನೀರಾವರಿ ಇಲ್ವೇ ಇಲ್ಲ. ಒಂದೇ ಸೆಕೆಂಡ್ ಆಗಿ ಹೇಳ್ಬೇಕಂದ್ರೆ, ಮಾನ್ಯ ಸಿದ್ದರಾಮಯ್ಯ ವಿಷಯ ಇರೋದ್ರಿಂದ ಒಂದೇ ಮಾತು, ಒಂದು ಸೆಕೆಂಡ್ ನಾನು ಹೇಳ್ಬಿಟ್ಟು ಹೇಳ್ತೇನೆ. ನಾವು ಉಪಮುಖ್ಯಮಂತ್ರಿಗಳಾದ DK ಅವರಿಗೆ ಈ ವಾಹಿನಿ ಮುಖಾಂತರ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೇನೆ. ನೀವು ನೀರಾವರಿ ಬಗ್ಗೆ ಮಾತಾಡಿದ್ರಿ, ನೀವು ಯಾವಾಗ ಒಂದು ಯೋಜನೆಗೆ ವಾಕಥಾನ್ ಮಾಡಿದ್ರ, ನೀರಾವರಿಗೆ, ಯಾವುದು ನಮ್ಮ ಮೇಕೆದಾಟು ಯೋಜನೆಗೆ, ದಯವಿಟ್ಟು 2.5 ವರ್ಷ ಆಯ್ತು, ಒಂದು ಕಲ್ಲು ಕೂಡ ಅಲ್ಲಾಡಿಲ್ಲ, ಒಂದು ಕಲ್ಲು ಕೂಡ ಅಲ್ಲಾಡಿಲ್ಲ. DPR ಅಲ್ಲರಿ, ಆಯ್ತು ಮೇಡಮ್, ಸುಮ್ಮನೆ ಮೇಡಮ್, ಒಂದು ನಿಮಿಷ ಮೇಡಮ್, ಅಲ್ಲಿಗೆ ಬರ್ತೀನಿ. ಇದೇನೋ ಸಾಲ ಬಡ್ಡಿ ಅಂತೆಲ್ಲ ಅಂದ್ರಲ್ಲ, ಮಾನ್ಯ ಬೊಮ್ಮಾಯಿ ಅವರು 77,750 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಮೇಡಮ್. ಅದ್ರ ಹಿಂದೆ ಬೊಮ್ಮಾಯಿ ಅವರು 72,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಮೇಡಮ್. ಅದ್ರ ಹಿಂದೆ 71,330 ಕೋಟಿ ಸಾಲ ಮಾಡಿದ್ದಾರೆ ಮೇಡಮ್. ಅದ್ರ ಹಿಂದೆ 5 ವರ್ಷದಲ್ಲಿ 52,918 ಕೋಟಿ. ಅದ್ರ ಹಿಂದೆ ಕುಮಾರಣ್ಣ ಅವರು 48,601 ಕೋಟಿ. 1 ರೂಪಾಯಿ ಏನಾದ್ರೂ ಸಾಲವನ್ನ ಇವರು ತೀರ್ಸಿದ್ದಾರೆ, 1 ರೂಪಾಯಿ ಬಡ್ಡಿ
ಬಡ್ಡಿ ಏನಾದ್ರು ಕಟ್ಟಿದ್ದಾರೆ. 3 ಲಕ್ಷ ಕೋಟಿಯನ್ನ ನಮ್ಮ ಮೇಲೆ ಇಷ್ಟು ಹೋಗಿದ್ದಾರೆ. ಆಯ್ತು, 3 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ವಾ, ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಐ ರೆಸ್ಪೆಕ್ಟ್ ಯು ಮೇಡಮ್. ಒಂದು ಆಸ್ಪತ್ರೆ ಕಟ್ಟಿದ್ರು, ಒಂದು ಸ್ಕೂಲ್ ಕಟ್ಟಿದ್ರು ಅಂತ, ಅಷ್ಟೊತ್ತಿಗೆ ಹೋದ್ರು ಬೇರೆ ಕಡೆಗೆಲ್ಲ. ಆಯ್ತು ಮೇಡಮ್, KSRTC ಯಾರು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ವರ್ಕ್ ಮಾಡೋರಿಗೆ ಸಂಬಳದ ವಿಚಾರ ಅಂತ ಬಂತು. ಕೇಂದ್ರ ಸರ್ಕಾರ ಎಲೆಕ್ಟ್ರಾನಿಕ್ ಬಸ್ಗಳಿಗೆ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಅವ್ರನ್ನ ತಗೊಂಡು ಅವರು ಕೊಡಬೇಕಾದಂತ ಹಣ ಕೊಟ್ಟಿಲ್ಲ. ನಮ್ಮ KSRTC ನೌಕರಿಗೆ ನಾವು ಯಾವ ಅನ್ಯಾಯ ಮಾಡಿಲ್ಲ. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಕೇಳಿದ್ರಲ್ಲ, ನಾವು ನಮ್ಮ ಮೊದಲನೇ ಬಜೆಟ್ ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ, ಆಶಾ ಕಾರ್ಯಕರ್ತರಿಗೆ 600 ರೂಪಾಯಿ ಗೌರವಧನವನ್ನ ಕೊಟ್ವಿ. ಅದೇ ಕೇಂದ್ರಕ್ಕೂ ಕೇಳಿದ್ವಿ, ಆ ಅಂಗನವಾಡಿ ಕಾರ್ಯಕರ್ತರಿಗೆ 7,000 ರೂಪಾಯಿ, ಆಶಾ ಕಾರ್ಯಕರ್ತರಿಗೆ 3,500 ರೂಪಾಯಿ ಕೊಡಿ ಅಂತ. ಪ್ರೊಟೆಸ್ಟ್ ಮಾಡ್ತಿದ್ರಿ ಇನ್ನು ಕೇಂದ್ರದಿಂದ ಬರ್ಬೇಕಲ್ಲ ಮೇಡಮ್, ಕೊಡ್ಬೇಕಲ್ವಾ? ಇದು ನಾವು ಒಂದು ನಿಮಿಷ ಕೇಳಿದ್ವಿ, ಇದು ಒಂದು ಒಕ್ಕೂಟ ವ್ಯವಸ್ಥೆ. ಮತ್ತೆ JDS ನವರು ಮಾತಾಡ್ತಾ ಹೇಳಿದ್ರು, ಇವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ವಿಫಲರಾಗಿದ್ದಾರೆ ಅಂತ. ಏನು 136 ಸೀಟು ಗೆದ್ದಿರೋದು ವಿಫಲತೆನಾ? ಒಬ್ಬ ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರನ್ನ ಮಗನ್ನ ಇವತ್ತು ಅವರ ಕ್ಷೇತ್ರದಲ್ಲಿ, ತವರು ಕ್ಷೇತ್ರದಲ್ಲಿ ಸೋಲಿಸಿರ್ತಕ್ಕಂಥದ್ದು ವಿಫಲತೆನಾ? ಇವತ್ತು 1 ಸೀಟಿಂದ 9 ಸೀಟ್ MP ಗೆಲ್ಲುವಂಥದ್ದು ಏನಿದು ವಿಫಲತೆನಾ? ಇದಲ್ವಾ ಸಾಧನೆ? ಈ ಮುಂಬರೋ ಚುನಾವಣೆಗಳಿರಲಿ, ಇವತ್ತು ಒಂದು ರಾಷ್ಟ್ರೀಯ ಪಕ್ಷ MLC ಏನು ಘೋಷಣೆ ಮಾಡಿದ್ದೀರಾ ಟಿಕೆಟ್ಗಳನ್ನ, ಸ್ವಂತವಾಗಿ ಒಂದು ಮೋದಿಯವ್ರ ಪಕ್ಷ ಇವತ್ತು JDS ಒಂದು ಸೀಟ್ ಕೊಟ್ಟಿದೆ ಅಂದ್ರೆ ಆ ಒಂದು ದೌರ್ಭಾಗ್ಯಕ್ಕೆ ಹೋಗಿ ತಲುಪಿದೆ ಮೇಡಮ್. ನರೇಂದ್ರ ಮೋದಿ ಅವರು 65 ಚುನಾವಣೆ ರ್ಯಾಲಿ ಕರ್ನಾಟಕದಲ್ಲಿ ಮಾಡಿದ್ರಲ್ವಾ, ಯಾವ ರೀತಿ ಬಿಜೆಪಿ ನೆಲ ಕಚ್ಚೋಯ್ತು ಅನ್ನುವಂಥದ್ದನ್ನ ನಾವು ನೋಡ್ಬೋದು ಮೇಡಮ್. ಇವತ್ತು ಹಿಂದೂ ಹುಲಿಗಳು ಅಂತ ಏನು ಕುಣಿದಾಡೋರು ಇಂಥ ಯಾರು ಕೇವಲ ಯಡಿಯೂರಪ್ಪನವರ ಕುಟುಂಬದ ವಿಚಾರ ಮಾತಾಡಿದ್ದಕ್ಕೆ ಯತ್ನಾಳ್ನ ತೆಗೆದು ಪಕ್ಷದಿಂದ ಉಚ್ಚಾಟನೆ, ಈಶ್ವರಪ್ಪನವ್ರನ್ನ ತೆಗೆದು ಪಕ್ಷದಿಂದ ಉಚ್ಚಾಟನೆ. ಮೇಡಮ್ ಇವತ್ತು ಇವರ ಪಕ್ಷದ ಸ್ಥಿತಿಗತಿ, ಕುಮಾರ್ ಬಂಗಾರಪ್ಪ ಅವರ ಮಾತು, ರಮೇಶ್ ಜಾರಕಿಹೊಳಿ ಅವರ ಮಾತು, BP ಹರೀಶ್ ಅವ್ರ ಮಾತು, ಪ್ರತಾಪ್ ಸಿಂಹ ಅವ್ರ ಮಾತು ಎಲ್ಲದೂ ನಾವು ಕಾಣ್ತಾ ಇದೀವಿ ಮೇಡಮ್. ಇವತ್ತು ನಾವು ಫಾರಿನಿಗೆ ಹೋಗಿರೋ ಶಾಸಕರ ಬಗ್ಗೆ ಕೇಳಿದ್ರಲ್ವಾ, ಇದೇ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಜಾಗ್ವಾರ್ ಅಂತ ಪಿಕ್ಚರ್ ಶೂಟಿಂಗ್ ಆಯ್ತು ಮೇಡಮ್. ಎಲ್ಲದೂ ಫಾರಿನಲ್ಲೇ. ಕುಮಾರಣ್ಣವ್ರು ಏನಾದ್ರು ಕೇತ್ಕಾನಲ್ಲಿ ಏನಾದ್ರು ಶೂಟಿಂಗ್ ನೋಡ್ತಾ ಕೂತಿದ್ರ, ಅಲ್ಲಿಂದ ಪೋಸ್ಟ್ ಹಾಕೋರು, ಅಲ್ಲಿ ಸ್ವಿಟ್ಜರ್ಲೆಂಡ್ ಇಂದ ಪೋಸ್ಟ್ ಹಾಕೋರು. ಫಸ್ಟ್ ನೀವ್ ಹೇಗಿದ್ದೀರಿ ಅಂತ. ಆಮೇಲೆ ನಮ್ಮ ಸಾಧನೆಗಳ ಬಗ್ಗೆ ಪ್ರಶ್ನೆ ಕೇಳೋಕ್ಕೂ ಮೊದಲು ಮೇಡಮ್, ನಾನು ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಈ ರಾಜ್ಯಕ್ಕೆ ಕೊಡುಗೆ 11 ವರ್ಷದಿಂದ, ಶೋಭಾ ಕರ್ಲಾಜ್ ಅವರು ಒಂದೇ ಒಂದು ಕಡೆಗೆ ಈ ರಾಜ್ಯಕ್ಕೆ, ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ಕೊಡುಗೆ ಇವತ್ತು ರಾಜ್ಯಕ್ಕೆ, ಇವತ್ತು ಕುಮಾರಸ್ವಾಮಿ ಅವರ ಕೊಡುಗೆ ಈ ರಾಜ್ಯಕ್ಕೆ. ಒಂದು ಉದ್ಯೋಗ, ಅವಾಗ ಉದ್ಯೋಗದ ಬಗ್ಗೆ ಮಾತಾಡಿದ್ರು, ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರು. ಇವತ್ತಿನ ತನಕ ನಯ ಪೈಸೆ ಕೊಟ್ಟಿಲ್ಲ. ಹೌದು ಮೇಡಮ್, ನಮಗೆ ಬದ್ಧತೆ ಇತ್ತು. 56,432 ನೇರ ನೇಮಕಾತಿಗೆ ಆದೇಶವನ್ನು ಮಾಡಿದೀವಿ. ಮೊನ್ನೆ ಅಷ್ಟೇ ಡಾಕ್ಟರ್ಸ್ಗಳನ್ನ 1,000 ನೇಮಕಾತಿಯನ್ನ ಮಾಡಿದ್ದೀವಿ. ಮತ್ತೆ ಸರ್ಕಾರಿ ಶಾಲೆಗಳಿಗೆ 13,300 ನೇಮಕಾತಿ ಪ್ರೋಸೆಸ್ ಇದೆ. ಹೊಸದಾಗಿ 10,000 ತೆಗೆದುಕೊಳ್ತೀವಿ ಅಂತ ಹೇಳಿ ಬಜೆಟ್ ನಲ್ಲಿ ಘೋಷಣೆ ಆಗಿದೆ. ಹಾಗೆ ಪೊಲೀಸ್ ಇಲಾಖೆಗೂ ಸಮೇತ 3,500 ನೇಮಕಾತಿ ಪ್ರೋಸೆಸ್ ಜೊತೆಗೆ 8,500 ಹೊಸದಾಗಿ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಹಾಗೆ ಮೇಡಮ್, ಇವತ್ತು ನಮ್ಮ ಮಾನ್ಯ DK ಶಿವಕುಮಾರ್ ಅವರು ಅಥವಾ ಈಗ ಸಿದ್ದರಾಮಯ್ಯನವರು ಟ್ವೀಟ್ ನೋಡಿದ್ರಿ, ಆ ಟ್ವೀಟ್ ಅಲ್ಲೇ ಇದೆ. ನಾನು ಹೇಳ್ದೆ ಅದಕ್ಕೆ ಆಡ್ ಆನ್ ಮಾಡ್ತೀನಿ, ಯಾಕಂದ್ರೆ ನಮಗೆ ಹಂಗೆ ಕುತೂಹಲ ಉಳ್ಕೋಬಾರ್ದು. ನನಗಿಂತ ಕಿರಿಯರಾದ ಶಿವಕುಮಾರ್ ಅವರಿಗೆ ಉಜ್ವಲವಾದ ರಾಜಕೀಯ ಭವಿಷ್ಯ ಇದೆ ಅಂದ್ರೆ ಮೀನಿಂಗ್ ಏನು? ಎಸ್, ವಯಸ್ಸಲ್ಲಿ DK ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಹಿರಿಯರಿದ್ದಾರೆ, ಅವ್ರಿಗಿಂತ ಸ್ವಲ್ಪ ಕಿರಿಯರಿದ್ದಾರೆ. ಹಾಗಾಗಿ ಒಬ್ರು ಹಿರಿತನದಲ್ಲಿ ಇರ್ತಕ್ಕಂಥವ್ರು. ನಮ್ಗೆ ಸಿದ್ದರಾಮಯ್ಯ ಸಾಹೇಬ್ರು ಒಂದು ಅಣ್ಣನ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ತಮ್ಮನಿಗೆ ಸಹೋದರನಿಗೆ ಒಂದು ವಿಶಸ್ ಮಾಡುವಂತದ್ದು ಸ್ವಾಭಾವಿಕ. 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಅಂತ ಹೇಳಿದ್ರೆ ಬರ್ತೀರಾ ನೀವು? ಅಲ್ಲಿ ಇನ್ನೂ ಒಂದು ಹೇಳಿದ್ದಾರೆ, ನಾವಿಬ್ಬರು ಹೆಗಲು ಕೊಟ್ಟು ಪಕ್ಷದಲ್ಲಿ ದುಡ್ದಿದ್ದೀವಿ ಅಂತ ಹೇಳಿದ್ದಾರೆ. 100ಕ್ಕೆ 100 ನಾವು ಅಧಿಕಾರಕ್ಕೆ ಬರ್ತೀವಿ, ZPನೂ ಗೆಲ್ತೀವಿ, TPನೂ ಗೆಲ್ತೀವಿ, MLCನೂ ಗೆಲ್ತೀವಿ, JBನೂ ಗೆಲ್ತೀವಿ. ಇವ್ರು ನೋಡಿ ತನ್ನ ಸೀಟ್ ಇನ್ನೊಬ್ರಿಗೆ ಕೊಟ್ಬಿಟ್ಟು ಏನು ಧಾರಾಳ ಅನ್ನೋ ತರ. ಮೇಡಮ್, ದೌರ್ಬಲ್ಯ. ಇವತ್ತು MP ಚುನಾವಣೆ ಒಟ್ಟಿಗೆ ಹೋದ್ರು, ಬೈ ಎಲೆಕ್ಷನ್ ಚುನಾವಣೆ ಒಟ್ಟಿಗೆ ಹೋದ್ರು, ಮೂರು ಸೋತೋದ್ರು. MP ನಾವು 1ರಿಂದ 9 ಗೆದ್ದಿದ್ದೀವಿ ಮೇಡಮ್. ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಆಕ್ಸಿಜನ್ ರೀತಿ KPCC ಅಧ್ಯಕ್ಷ ಆದ್ಮೇಲೆ ಮಾನ್ಯ DK ಶಿವಕುಮಾರ್
ಅವರು ಅವರೂ ನಿದ್ದೆ ಮಾಡಲಿಲ್ಲ, ನಮ್ಮನ್ನೂ ನಿದ್ದೆ ಮಾಡಕ್ ಬಿಡ್ಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಲಕ್ಷಾಂತರ ಟನ್ ತರಕಾರಿಯನ್ನ ಖರೀದಿ ಮಾಡಿದ್ರು, 1,500 ಆಂಬುಲೆನ್ಸ್ಗಳನ್ನ ಬಿಟ್ರು, ಮೇಕೆದಾಟು ನಡಿಗೆ ಮಾಡಿದ್ರು, ಸ್ವಾತಂತ್ರ್ಯ ನಡಿಗೆ ಮಾಡಿದ್ರು, ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ತಿರಂಗ ಯಾತ್ರೆಯನ್ನು ಮಾಡಿದ್ರು, ಮತ್ತೆ ಡಿಜಿಟಲ್ ಮೆಂಬರ್ಶಿಪ್ 74 ಲಕ್ಷ, ವೋಟ್ ಚೋರಿ 1,40,00,000 ಎಲ್ಲದರಲ್ಲೂ ಒಂದು ಅದ್ಭುತ ಬಿಜೆಪಿಯವರು, DK ಕಾಂಗ್ರೆಸ್ನವರು, ಶಿವಕುಮಾರ್ ಮಾಡಿದ್ದಾರೆ. ಜೆಡಿಎಸ್ ನಾವು ಮಾಡಿದೀವಿ ಅಂತ ಜನ ಅನುಭವಿಸ್ತಿದ್ದಾರೆ. ಇವತ್ತು ಮೂರು ಪಕ್ಷದವರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂದರೆ ಜನಗಳ ಪರವಾಗಿ ಮೂರು ಪಕ್ಷದವರು ಕೆಲಸ ಮಾಡಿ. ಅದರಲ್ಲೂ ಹೆಚ್ಚಿಗೆ ಹೇಳಬೇಕು ಅಂದರೆ ಬಿ ಜೆ ಪಿಯವರು ಕಾಂಗ್ರೆಸ್ನವ್ರಿಗೆ ಏನು ಗೊತ್ತಿಲ್ಲದೆ ಇದ್ದಿದ್ದನ್ನು ಬಿ ಜೆ ಪಿಯವರು ತೋರಿಸ್ಕೊಟ್ಬಿಟ್ರು ಮೇಡಮ್. ಖಂಡಿತ ತೋರಿಸ್ಕೊಟ್ರು. ಆ್ಯಕ್ಚುಲಿ ಕೆಲಸ ಮಾಡ್ಕೊಂಡು ಏನೇ ಮಾಡಿದ್ರು ಮೇಡಮ್, ಇಲ್ಲ ಗೊತ್ತಿರಲಿಲ್ಲ ನಾನು ಹೇಳ್ತೀನಿ ಆ ಥರ ಕೇಳಿ, ಇಲ್ಲ ಆ ಥರ ಏನಾದರೂ ಕಾಂಗ್ರೆಸ್ಸಿಂದ ನಮ್ಮ ರಾಜ್ಯಕ್ಕೆ ತುಂಬಾ ಅನ್ಯಾಯ ಆಗಿದ್ರೆ, ಈಗಲ್ಲ 70 ವರ್ಷದಿಂದ ಅನ್ಯಾಯ ಆಗಿದೆ, ಇವತ್ತು ನಿಮ್ದು ಈ ಸ್ಟುಡಿಯೋ ಇರ್ತಿರ್ಲಿಲ್ಲ, ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ ಮೇಡಮ್. ಖಂಡಿತ ಹೇಳ್ತೀನಿ ಕೇಳಿ. ನೋಡಿ ಎಜುಕೇಶನ್ ವಿಷಯ ಬಂದ್ರು ಮೇಡಮ್ ಅವರು ಲಾಡೋನ್ನ ನೋಡಿ, ನೀವು ಅದಕ್ಕೆ ಆ್ಯಡ್ ಮಾಡ್ತೀನಿ. ಗ್ಯಾರಂಟಿಗಳಿಗೆ ಯಾರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಷರತ್ತುಬದ್ಧ ಮಾನದಂಡಬದ್ಧ ಗ್ಯಾರಂಟಿಗಳಿದ್ರೆ ಅದು ನಿಜಕ್ಕೂ ಕೂಡ ಒಳ್ಳೆಯದೇ. ಈಗ ಬಸ್ಸಲ್ಲಿ ಹೋಗೋರಿಗೆ, ವಯಸ್ಸಾದವ್ರಿಗೆ, ವಿದ್ಯಾರ್ಥಿಗಳಿಗೆ ಅಂದರೆ ಆಕ್ಸೆಪ್ಟಬಲು. ಎಲ್ರಿಗೂ ಫ್ರೀ ಅಂದಾಗ ಅದು ರಾಜ್ಯದ ಬೊಕ್ಕಸಕ್ಕೆ ಬಹಳಷ್ಟು ಸಮಸ್ಯೆಯನ್ನು ಮಾಡುತ್ತೆ. ಈ ಪರಿಪಾಠನ ಈಗ ತಮಿಳ್ನಾಡಲ್ಲಿ ಫಾಲೋ ಮಾಡ್ತಿದ್ದಾರೆ. 2,500 ಕೊಡ್ತಾರಂತೆ, ಇನ್ನು ಚಿನ್ನ 8 ಗ್ರಾಮ್ ಕೊಡ್ತಾರಂತೆ. ಈ ಥರದ್ದು ಏನೇನೋ ಘೋಷಣೆಗಳು. ಇದು ಭಾರತಕ್ಕೆ ಅಪಾಯಕಾರಿ. ರಾಜ್ಯ ಹೇಳ್ತಿಲ್ಲ ನಾನು, ಭಾರತಕ್ಕೆ ಅಪಾಯಕಾರಿ ಇದು. ಹಂತವಾಗಿ ಸೌತ್ ಇಂಡಿಯಾ ಅಂದರೆ ಶ್ರೀಮಂತ ರಾಷ್ಟ್ರಗಳು, ನೀವು ದಿವಾಳಿ ಮಾಡೋಕ್ಕೆ ಯಾಕೆ ಹೊರಡ್ತಿದ್ದೀರಿ ಅನ್ನೋ ಪ್ರಶ್ನೆ ಬರಲ್ವಾ ಮೇಡಮ್? ಏನಾಗುತ್ತೆ ನೋಡಿ, ಜನರು ಏನು ಇವತ್ತು ಸೋಂಬೇರಿ ತಗೊಳ್ಳೋದಾ ಮೇಡಮ್? ಇಂಡಿ ಇವತ್ತು ಇವ್ರು ಏನು 2,000 ರೂಪಾಯಿ ಕೊಡ್ತಿದ್ದಾರೋ ಅದಕ್ಕೆ 20,000 ತಗೊಳ್ತಾ ಇದ್ದಾರೆ. 2,000 ರೂಪಾಯಿಂದ ಯಾರು ಜೀವನ ಮಾಡೋದಕ್ಕಾಗೋದಿಲ್ಲ. ಇವತ್ತು ಆಮೇಲೆ ಅಕ್ಕಿ ಕೊಡ್ತಿದ್ದೀನಿ ಅಂತ ಹೇಳ್ತೀರಾ, ಈ ಅಕ್ಕಿನ ಯಾರನ್ನ ತಿನ್ನೋದಕ್ಕಾಗತ್ತಾ? ಸಾಮಾನ್ಯ ಜನರು ಇವತ್ತು ಯೋಚನೆ ಮಾಡ್ತಾರೆ, ಏ ಮೋದಿ ರೀ, ನಿಮ್ಮ ಮೋದಿ ಅದೇ ಕೊಡ್ರಿ ರೀ, ನಿಮ್ಮ ಮೋದಿ ಕೇಳ್ರಿ, ಯಾವ್ದು ಬಾಸುಮತಿ ಅಕ್ಕಿ ಬಾಸುಮತಿ ನಿಮ್ ಪಕ್ಷಕ್ಕೆ ತಾಕತ್ತಿದ್ರೆ ಮೋದಿ ಅವ್ರಿಗೆ ಹೇಳ್ಬಿಟ್ಟು 10 kg ಬಾಸುಮತಿ ಅಕ್ಕಿ ಕೊಡ ಕೇಳ್ರಿ ಜನಗಳಿಗೆ ನೋಡೋಣ. ಮಾತಾಡೋದು ಮಧ್ಯದಲ್ಲಿ ಮಾತಾಡೋದು ಬಿಟ್ಬಿಡಿ. ನೀವು ಹೆಂಗ್ ಮಾತಾಡ್ಬೇಕಂದ್ರೆ ಸೈಲೆಂಟ್ ಆಗಿ ಕೇಳ್ತಿತ್ತು ಕೇಳಿ, ಮಾತಾಡಿ ಸರ್. ಎಜುಕೇಶನ್ ಸಿದ್ದರಾಮಯ್ಯನವರು ಇಡೀ ಕರ್ನಾಟಕದಲ್ಲಿ RT ರೈಟ್ ಟು ಎಜುಕೇಶನ್ ತಗೊಂಬಂದ್ರು. ಅದೇ ಬಿಜೆಪಿ ಸರ್ಕಾರ ಬಂದಾಗ ಅದನ್ನ ತೆಗ್ದಾಕೋರು. ಯಾವ ರೀತಿ ತೆಗ್ದಾಕೋರು ಅಂದ್ರೆ, ಬೆಂಗಳೂರು ಒಳಗಡೆ ಇದ್ದಕ್ಕಂತ BBMP ಶಾಲೆ, ಇಲ್ಲಿ ಸರ್ಕಾರಿ ಶಾಲೆ ಇತ್ತು ಅಂದ್ರೆ ಅಲ್ಲಿ ಕೊಡೋದಿಲ್ಲ, ಪ್ರೈವೇಟ್ ನಿಮ್ಮ ಸರ್ಕಾರ ತುಂಬಾ ಇದೆ. ಅಲ್ಲ 7,000 ಶಾಲೆಗಳು ಫ್ರೀ ಬಿ ಅಂತ ಬೋಗಸ್ ಸ್ಕೀಮ್ ನ ತಂದವರೇ ಡೆಲ್ಲಿಲಿ ಆಪ್ನವರು, ಅನ್ಸಕ್ಸಸ್ಫುಲ್ ಆಗಿ ಹಾಳು ಮಾಡಿದವರೇ ಅವರು ದೇಶನ. ಇನ್ನ ಎರಡನೇದು, ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಸಾಕಷ್ಟು ಹೇಳ್ತಾ ಇದ್ರು, ನಾವು ಇಷ್ಟು ಮಾಡಿದೀವಿ, ಮತ್ತೊಂದು ಮಾಡಿದೀವಿ, ಯುವಕರಿಗೆ ಈ ತರ ಎಲ್ಲ ಕೊಡ್ತೀವಿ ಅಂತ ಎಲ್ಲ ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ. ಆ ಪ್ರೊಜೆಕ್ಷನ್ ಕೊಡ್ಬೇಕಾದ್ರೆ ಎಲ್ಲಿ ಖಾಲಿ ಇರೋ ಸ್ಥಾನ ಇದೆ, ಯಾವ ಹುದ್ದೆಗಳಿಗೆ ನಾವು ತುಂಬ್ತೀವಿ ಅನ್ನೋದನ್ನು ದಯಮಾಡಿ ಹೇಳ್ಬಿಟ್ರೆ ಜನಕ್ಕೆ ಪಾಪ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ಬೋದು. ಅಂದ್ರೆ ಈಗ ನಾನು ಈ ಮಿನಿಸ್ಟ್ರಿ ಹೋಗ್ತೀನಾ ಅಥವಾ ಈ ಮಿನಿಸ್ಟ್ರಿ ಹೆಡ್ ಅಲ್ಲಿ ನನಗೆ ಕೆಲಸ ಸಿಗುತ್ತಾ ಇಲ್ವಾ, ಅವ್ರು ಹೋಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡ್ ಬರ್ಬೋದು, ನಿಜವಾಗ್ಲೂ ಇಲ್ಲಿ ಕೆಲಸ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಂಡ್ ಬರ್ಬೋದು. ಎರಡನೇದು, ಆಯ್ತು ಸರ್, ನಾಳೆ ಕುಮಾರಸ್ವಾಮಿ ಬಂದ್ರು ಇದನ್ನೇ ಅನ್ಸುತ್ತಾರೆ. ಇಲ್ಲೆಲ್ಲ ಕುಮಾರಣ್ಣನವರು 25,000 ಕೋಟಿ ರೈತ ಸಾಲ ಮನ್ನಾ ಮಾಡಿದ್ರು ಸಕ್ಸಸ್ಫುಲ್ ಆಗಿ. ಆದ್ರೆ ಎಲ್ಲಾ ಫ್ರೀ ಕೊಟ್ಬಿಡ್ತೀವಿ ಅಂತ ಎಲ್ಲೂ ಹೇಳಿರಲಿಲ್ಲ. ಅದು ಸಕ್ಸಸ್ಫುಲ್ ಆಗಿ ನಡೀತು, ಎಲ್ಲಾ ಫ್ರೀ ಕೊಡ್ತೀವಿ ಅಂತ ಎಲ್ಲೂ ಹೇಳಿರಲಿಲ್ಲ, ಎಲ್ಲೂ ಕೊಡ್ಲಿಲ್ಲ. ಎರಡನೇದು, ಎಲೆಕ್ಟ್ರಿಕ್ ಬಸ್ ವಿಚಾರ ಅಂತ ತಗೊಂಡ್ಬಂದ್ರು. ಎಲೆಕ್ಟ್ರಿಕ್ ಬಸ್ ವಿಚಾರಕ್ಕೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಈ ಮಾಧ್ಯಮದ ಮುಖಾಂತರ ದಯಮಾಡಿ ತಾವು ಸ್ಪಷ್ಟನೆ ಕೊಡಬೇಕು. ತಾವು ಕೇಂದ್ರದಿಂದ ಅನುಕೂಲ ತಗೊಂಡು ಕೇಂದ್ರದ ಅನುದಾನದಲ್ಲಿ ಕೊಟ್ಟಿದ್ದೀರಾ ಅಥವಾ ರಾಜ್ಯದ ಅನುದಾನದಲ್ಲಿ ಕೊಟ್ಟಿದ್ದೀರಾ, ದಯಮಾಡಿ ಸ್ಪಷ್ಟನೆ ಕೊಡಬೇಕು ಜನರಿಗೆ. ಇನ್ನು ಎರಡನೇದು, ಸಾರಿಗೆ ಸಚಿವಾಲಯದಲ್ಲಿ ಇವತ್ತು ನಿಮಗೆ -8,000 ಕೋಟಿ ಇದೆ. ಈ ಹಿಂದೆ ಇರೋ ಸರ್ಕಾರದವ್ರು ನಾವು ಯಾವೆಲ್ಲ ಬಿಟ್ಬಿಟ್ಟು ಬಂದಿದ್ವೋ ಅವಾಗ ಸರ್ಪ್ಲೇಸ್ ಅಲ್ಲಿ ಇತ್ತು. ನಿಮಗೆ ಸರ್ಪ್ಲೇಸ್ ಲಾಸ್ಟ್ ಗವರ್ಮೆಂಟ್ ಬಂದಾಗ 540 ಕೋಟಿ. ಅದರ ಹಿಂದೆ
ಹಿಂದಿನ ಬಿಜೆಪಿ ಅಧಿಕಾರದಿಂದ ಇಳಿಬೇಕಾದ್ರೆ 5,800 ಕೋಟಿ ರೂಪಾಯಿ ಸಾಲ ಇತ್ತು. ಟೌನಲ್ಲಿ ಅಡ ಇಟ್ಟಿದ್ರು, ಶೇರ್ ಮಾರ್ಕೆಟ್ ಅಡ ಇಟ್ಟಿದ್ರು. ಸೊ ಇದು ಇನ್ನ ಮೂರನೇದು ಈಗ ಇವ್ರು ಪ್ರೊಜೆಕ್ಷನ್ ಕೊಡ್ತಾ ಇದ್ದಾರೆ, ನಾವು ಇಷ್ಟೆಲ್ಲ ಆಯ್ಕೆ ಮಾಡ್ತಾ ಇದೀವಿ, ಇಷ್ಟೆಲ್ಲ ಚೂಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ನಿಮ್ಗಲ್ಲೆಲ್ಲೂ ಆದ್ಯತೆ ಕೊಡೋ ಚಾನ್ಸೇ ಇಲ್ಲ ನಿಮಗೆ. ಒಂದು ಎರಡನೇದು ಒಳ ಮೀಸಲಾತಿನ ಹೇಳ್ಬಿಟ್ಟು ಇವರು ಗೌರ್ಮೆಂಟ್ ಕೋರ್ಟ್ ಎಲ್ಲ ಹೇಳ್ತಾ ಇದ್ದಲ್ವ ನಿಮ್ಗೆ, ಯಾವುದೇ ಕಾರಣಕ್ಕೂ ನಿಮ್ಗೆ ಅದು 50% ಕ್ರಾಸ್ ಮಾಡಕ್ ಬಿಡಲ್ಲ, ಆಗೋದು ಇಲ್ಲ. ಸೊ ಇದನ್ನ ಬೋಗಸ್ ಆಗ್ಬಿಟ್ಟು SC/ST ಅವರಿಗೆ ನಾವು ಒಳ ಮೀಸಲಾತಿ ಆಗಿದ ತಕ್ಷಣ ನಿಮ್ಗೆ ಅಧಿಕಾರಗಳನ್ನ ಕೊಡ್ತೀವಿ ಅಥವಾ ಚುನಾವಣೆಗಳನ್ನ ಕೊಡ್ತೀವಿ, ಪರ್ಮಿಷನ್ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಉದ್ಯೋಗನ ಕೊಡ್ತೀವಿ ಅಂತ ಏನ್ ಬೋಗಸ್ ಹೇಳ್ಕೊಂಡ್ ಬರ್ತಾ ಇದ್ರು ಅದೆಲ್ಲ ಫುಲ್ ಬೋಗಸ್. ಇದ್ರ ಹಿಂದೆ ನಿಮ್ಗೆ ಅಲ್ಪಸಂಖ್ಯಾತರಿಗೆ 4% ಕೊಡ್ತೀವಿ ಅಂತ ಹೇಳಿದ್ರು ನಿಮ್ಗೆ ಫೈನಾನ್ಷಿಯಲ್ ಬಜೆಟ್ ಅಲ್ಲಿ ನಿಮ್ಗೆ ಒಳ ಮೀಸಲಾತಿದ್ದು ನೀವು ಅಧಿಕಾರ ಮೇಡಮ್ ನೋಡಿ, ನಾವು ಪ್ರಾಕ್ಟಿಕಲ್ ಆಗಿ ಆಗುತ್ತೆ ಅಂದ್ರೆ ಆಗುತ್ತೆ ಅಂತ ಹೇಳ್ತೀವಿ, ಆಗಲ್ಲ ಅಂತಂದ್ರೆ ಪ್ರೊಜೆಕ್ಷನ್ ತೋರಿಸಲ್ಲ. ನೀವು ಜೀವಂತವಾಗಿ ಇಟ್ಟವ್ರೆ, ನಾವು ಜೀವಂತವಾಗಿ ಇಟ್ಟಿರೋದಲ್ಲ ಕೇಳಿಸ್ಕೊಳ್ಳಿ. ಈಗ ನಿಮಗೆ ನೋಡಿ ನಿಮಗೆ ಬೇರೆ ರಾಜ್ಯಗಳಲ್ಲಿ ಅದನ್ನ ಕಂಡೀಷನ್ ಅಪ್ಲೈ ಮಾಡ್ಬಿಟ್ಟು ತಗೊಂಡಿದ್ದಾರೆ, ಆಗದೇ ಇಲ್ಲ ಅಂತ ಏನಿಲ್ಲ. ನಿಮಗೆ 50% ಕ್ರಾಸ್ ಮಾಡಬಹುದು, ಆದ್ರೆ ಯಾವ ರೀತಿ ಮಾಡಬೇಕು, ಹೆಂಗ್ ಮಾಡಬೇಕು ಅನ್ನೋದು ಮಾಡ್ಲಿ ಬಿಡಿ, ಬಾಬು ಕೊಡ್ಲಿ ಅವರು. ಆಮೇಲೆ ಈ ಹಿಂದೆ ನಿಮಗೆ ಅಲ್ಪಸಂಖ್ಯಾತರಿಗೆ ನಿಮಗೆ PWD 4% ಕೊಡ್ತೀವಿ ಅಂತ ಹೇಳಿದ್ರು. ಇದು ಎರಡನೇ ಬಜೆಟ್ ಹಿಂದೆ ತೋರಿಸ್ಬಿಡ್ಲಿ ಒಂದೇ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಬಯಸುವಂತದ್ದು, ಈಗಿರುವಂತ ಕಾಂಗ್ರೆಸ್ ಸರ್ಕಾರದವರು ಬರೀ ಬೋಗಸ್ ಹೇಳ್ಕೊಂಡು ಯಾರು ಸಿಎಂ ಆಗಬೇಕು, ಯಾರು ಅನುಭವಿಸಬೇಕು ಅಂತ ಹೇಳ್ತಾರೆ. ಜನರ ಪರವಾಗಿ ಒಂದು ವರ್ಷದಲ್ಲಿ ಏನ್ ಕಾಂಗ್ರೆಸ್ ಸಾಧನೆ ಮಾಡ್ತಾರೆ? ನಿಮ್ಮದು ವಿರೋಧ ಪಕ್ಷ ವಿರೋಧ ಪಕ್ಷ ನಮ್ಮ ಸಮಯ ನಮಗ್ ಕೊಡಿ. ಅವರು ಒಂದು ಸುಳ್ಳು ಹೇಳಿದ್ರೆ ಅದನ್ನು ಹೇಳ್ಬೇಕು. 2013ರಿಂದ 2018 ತನಕ ಟೋಟಲ್ ಆಗಿ ಕರ್ನಾಟಕದಲ್ಲಿ ಆಳಿದಂತ ಸರ್ಕಾರ ಸಾಲ ಮಾಡಿರೋದು 1,61,61,000 ಕೋಟಿ. ಇವ್ರೇನಂತಂದ್ರೆ ಈಗ ಬರೀ ಸಿದ್ದರಾಮಯ್ಯನವರು ಮಾಡಿದ್ರು 4,39,000 ಕೋಟಿ. ಜನಸಾಮಾನ್ಯರೇ ಸಾಕ್ಷಿಯಾಗಿರ್ತಾರೆ, ಅವ್ರು ಅನುಭವಿಸ್ತಾನೆ ಇರ್ತಾರೆ. ಮುಂದಿನ ಎಲೆಕ್ಷನ್ ಅದು ಯಾವುದೇ ಇರ್ಬೋದು, ಅವರು ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಪ್ರಜ್ಞಾವಂತ ನಾಗರಿಕರಿದ್ದಾರೆ, ಪ್ರಜ್ಞಾವಂತ ಮತದಾರರಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಗೆ ಜೀವಾಳ.